ನಮಸ್ಕಾರ. ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಭಿನಯ ಭಾರತೀಯ ಎಲ್ಲ ಪದಾಧಿಕಾರಿಗಳೇ, ಇದರ ರೂವಾರಿಗಳಾದ ಅರವಿಂದ ಕುಲಕರ್ಣಿಯವರೇ, ಶ್ರೀಮತಿ ಜ್ಯೋತಿಯವರೇ, ನಾಟಕ ಮತ್ತು ರಂಗಭೂಮಿಯ ಜಿಜ್ಞಾಸುಗಳೇ, ಓದುಗರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಭಾರತೀಯ ಶ್ರೇಷ್ಠ ನಾಟಕಕಾರರಾದ ಮಹೇಶ್ ದತ್ತಾನಿಯವರ ಇಂಗ್ಲಿಷ್ ನಾಟಕದ ಕುರಿತು ನಿಮ್ಮೊಂದಿಗೆ 45ರಿಂದ 50 ನಿಮಿಷ ಕಾಲ ಮಾತನಾಡಲು, ಚರ್ಚಿಸಲು ಅಥವಾ ನನ್ನ ವಿಚಾರಗಳನ್ನು, ಅವರ ನಾಟಕಗಳ ಕುರಿತು ನನ್ನ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಇದ್ದಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನನ್ನ ಉಪನ್ಯಾಸವನ್ನು ನಾನು 2 ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದೇನೆ. ಮೊದಲನೆಯ ಭಾಗದಲ್ಲಿ ಮಹೇಶ್ ದತ್ತಾನಿಯವರ ಬಗ್ಗೆ ಕೆಲವು ಪರಿಚಯಾತ್ಮಕವಾದಂತಹ ಮಾತುಗಳನ್ನು, ಅವರ ನಾಟಕಗಳ ಬಗೆಗೆ ಕೆಲವು ವಿವರಗಳನ್ನು ಮತ್ತು ಅವರ ನಾಟಕಗಳ ಕೇಂದ್ರ ಸಮಸ್ಯೆಗಳ ಬಗೆಗೆ ಕೆಲವು ಮಾತುಗಳನ್ನು ಮಾಡ್ತೇನೆ. ಎರಡನೇ ಭಾಗದಲ್ಲಿ ನಾನು ನೇರವಾಗಿ ಅವರ 2 ನಾಟಕಗಳನ್ನು ಚರ್ಚೆ ಮಾಡ್ತೇನೆ. ತಾರ, ಇನ್ನೊಂದು ಡಾನ್ಸ್ ಲೈಕ್ ಅನ್ನೋ 2 ನಾಟಕಗಳನ್ನು ನಾನು ಚರ್ಚೆಗೆ ತೆಗೆದುಕೊಳ್ಳುತ್ತೇನೆ. ನಾಟಕ ನನ್ನ ಬಹಳ ಆಸಕ್ತಿಯ ಕ್ಷೇತ್ರ. ನಾಟಕದಲ್ಲಿ ನನಗೆ ಹೆಚ್ಚಿನ ಒಲವು ಮತ್ತು ಆಸಕ್ತಿ ಇರುವುದರಿಂದ ನಾನು ಅಭಿನಯ ಭಾರತೀಯ ಒಂದು ಪ್ರೀತಿಯ ಆಮಂತ್ರಣವನ್ನು ಸ್ವೀಕಾರ ಮಾಡುತ್ತೇನೆ. ನನಗೆ ಬಹಳ ಪ್ರಿಯವಾದಂಥ ಭಾರತೀಯ ನಾಟಕಕಾರರಂತಂದ್ರೆ ಗಿರೀಶ್ ಕಾರ್ನಾಡ್. ಕನ್ನಡದ ಸಂದರ್ಭದಲ್ಲಿ ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಶ್ರೀರಂಗ ಮತ್ತು ಲಂಕೇಶ್. ಭಾರತೀಯ ಸಂದರ್ಭದಲ್ಲಿ ನಾನು ಮೋಹನ್ ರಾಕೇಶ್ ಅವರನ್ನ ಇಷ್ಟಪಡ್ತೇನೆ, ಟೆಂಡೂಲ್ಕರ್ ಅವರನ್ನ, ಬಾದಲ್ ಸರ್ಕಾರ್ ಅವರನ್ನ, ಹಾಗೆ ಮಹೇಶ್ ದತ್ತಾನಿ. ನಾವು ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಲಂಕೇಶ್, ಬಾದಲ್ ಸರ್ಕಾರ್ ಇವರ ನಾಟಕಗಳನ್ನು ಅನುವಾದ ಮೂಲಕ ನಾವು ನೋಡ್ತೇವೆ. ಅವರು ನೇರವಾಗಿ ಇಂಗ್ಲಿಷ್ ಆದರೆ ಮಹೇಶ್ ದತ್ತಾನಿ ಅವರು ಪ್ರೈಮರಿಲಿ ಅವರು ಇಂಗ್ಲಿಷ್ನಲ್ಲಿ ಬರ್ತಾರೆ, ಇಂಗ್ಲಿಷ್ ನಾಟಕಕಾರ. ಈ ದೃಷ್ಟಿಯಿಂದ ಭಾರತೀಯ ಶ್ರೇಷ್ಠ ಇಂಗ್ಲಿಷ್ ನಾಟಕಕಾರ ಅಂತಂದ್ರೆ ಮಹೇಶ್ ದತ್ತಾನಿ ಅಂತ ಹೇಳಬೇಕಾಗ್ತದೆ. ಅವರು ಇಂಗ್ಲಿಷ್ನಲ್ಲಿ ನಾಟಕಗಳನ್ನ ಬರೆದಿದ್ದಾರೆ. ಮಹೇಶ್ ದತ್ತಾನಿಯವರು ಒಂದು ದೃಷ್ಟಿಯಿಂದ ಕನ್ನಡದವರೇ. ಅವರು ಹುಟ್ಟಿದ್ದು, ಬೆಳೆದದ್ದು, ಅವರ ಪ್ರಾಥಮಿಕ, ಹೈಸ್ಕೂಲು, ಕಾಲೇಜು ಶಿಕ್ಷಣವನ್ನು ಪೂರೈಸಿದ್ದು ಎಲ್ಲ ಬೆಂಗಳೂರಿನಲ್ಲಿಯೇ. ಅವರಿಗೆ ಸ್ವಲ್ಪ ಕನ್ನಡ ಕೂಡ ಬರ್ತದೆ. ನಾನು ಅವರಿಗೆ ಸಂಜೆ ಒಂದು ಟೆಕ್ಸ್ಟ್ ಹಾಕಿದ್ದೆ, ಇವತ್ತು ಅಭಿನಯ ಭಾರತೀಯವರು ನಿಮ್ಮ ನಾಟಕಗಳ ಬಗ್ಗೆ ಚರ್ಚೆಯನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ನಾಟಕಗಳ ಕುರಿತು ನಾನು ಮಾತನಾಡಬೇಕು ಅಂತ ನಾನು ಅವರಿಗೆ ಒಂದು ಟೆಕ್ಸ್ಟ್ ಹಾಕಿದ್ದೆ. ಅವರು ಉತ್ತರ ಕೊಟ್ಟರು, ವಿಶಿಂಗ್ ಯು ಆಲ್ ದ ಬೆಸ್ಟ್, ಐ ಹ್ಯಾವ್ ಎ ಕ್ಲಾಸ್ ಇನ್ ದ ಈವ್ನಿಂಗ್, ಐ ವಿಲ್ ಶ್ಯೂರ್ಲಿ ಕ್ಯಾಚ್ ಇಟ್ ಆನ್ ಫೇಸ್ಬುಕ್ ಲೇಟರ್ ಟುನೈಟ್ ಆರ್ ಟುಮಾರೋ ಅಂತ ಒಂದು ಸಂದೇಶ ಕೂಡ ಅವರು ತಿಳಿಸಿದರು. ಹೀಗಾಗಿ ಮಹೇಶ್ ದತ್ತಾನಿಯವರಿಗೆ ಮಾತನಾಡಲಿಕ್ಕೆ ಹೆಚ್ಚಿನ ಒಂದು ಖುಷಿ ಯಾಕಾಗ್ತದೆ ಅಂತಂದರೆ ಅವರು ಭಾರತೀಯ ಒಬ್ಬ ಶ್ರೇಷ್ಠ ನಾಟಕಕಾರ ಅನ್ನೋದು ಒಂದು. ಎರಡನೇದು, ಅವರಿಗೆ ಕನ್ನಡದ ಬಗೆಗೆ, ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಒಂದು ಸಂಬಂಧ ಇದೆ. ಕನ್ನಡದ ಲೇಖಕರ ಬಗೆಗೆ, ಕನ್ನಡ ನಾಟಕಕಾರರ ಬಗೆಗೆ ಅವರಿಗೆ ಅಭಿಮಾನ, ಪ್ರೀತಿ ಕೂಡ ಇದೆ. ಬಟ್ ಅವ್ರ ನಾಟಕಗಳಲ್ಲಿ ಕನ್ನಡ ಜಗತ್ತು ಚರ್ಚಿತ ಆಗಿಲ್ಲ ಅನ್ನೋದು ಕೂಡ ಒಂದು ಸಂಗತಿ. ಅವರು ಮೂಲತಃ ಗುಜರಾತ್ನವರು ಅಂತ ಕಾಣ್ತದೆ. ಗುಜರಾತಿನ ಸಮಾಜ, ಗುಜರಾತಿನ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಚ್ಚು ಚರ್ಚೆಗೆ ಬರ್ತದೆ. ಸೊ ಮಹೇಶ್ ದತ್ತಾನಿಯವರು 7ನೇ ಆಗಸ್ಟ್ 1958ರಂದು ಊರಿನಲ್ಲಿ ಜನಿಸಿದರು. ಗುಜರಾತಿ ದಂಪತಿಗಳಿಂದ ಬೆಂಗಳೂರಿನಲ್ಲಿ ಅವರ ಜನ್ಮ ಆಯಿತು.
ಆದರೆ ಅವರು ಓದದ್ದು ಸಾಹಿತ್ಯ ಅಲ್ಲ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಅವರು BA ಪದವಿಯನ್ನು ಪಡೆದರು. ಅವರ ಜೀವನದ ಉದ್ದೇಶ ಏನಾಗಿತ್ತು ಅಂದರೆ, ಪ್ರಾರಂಭದಲ್ಲಿ ಅವರಿಗೆ ಹಿ ಡಿಂಟ್ ವಾಂಟ್ ಟು ಬಿಕಮ್ ಎ ಪ್ಲೇ ರೈಟರ್, ಒಬ್ಬ ನಟಕನಾಗಬೇಕು, ಲೇಖಕರಾಗಬೇಕು ಅಂತಕ್ಕಂಥ ಒಂದು ಕನಸು ಅವ್ರಿಗೆ ಇರಲಿಲ್ಲ. ಅವರಿಗೆ ಇದ್ದ ಒಂದು ಕನಸು ಅಂತಂದರೆ, ಅಥವಾ ಅವರಿಗೆ ಇದ್ದ ಒಂದೇ ಒಂದು ಕನಸು ಏನಂತಂದರೆ ಕಾಪಿ ರೈಟರ್ ಆಗಬೇಕು ಅಂತ ಇತ್ತು. ಹೀಗಾಗಿ ಅವರು MBA ಮಾಡಿದರು. ಯಾಕಂದರೆ MBA ಮಾಡೋದ್ರ ಮೂಲಕ ಒಂದು ಪ್ರೈಸ್ ಬರ್ತದೆ ಅಂತ ಹೇಳ್ಕೊಂಡು. ಆಮೇಲೆ ಆ ಹೊತ್ತಿಗೆ ಬೆಂಗಳೂರಿನಲ್ಲಿ ಲಿಟಲ್ ಥಿಯೇಟರ್ ಭಾಳ ಆ್ಯಕ್ಟಿವ್ ಆಗಿತ್ತು. ನಾಟಕದಲ್ಲಿ ಕೆಲಸ ಮಾಡೋರಿಗೆ ಲಿಟಲ್ ಥಿಯೇಟರ್ ಬಗ್ಗೆ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೇನೆ. ಆ ಲಿಟಲ್ ಥಿಯೇಟರ್ನಲ್ಲಿ ಆ ಲಿಟಲ್ ಥಿಯೇಟರ್ಗೆ ಇವರು ಸೇರಿಕೊಂಡ್ರು, ಮಹೇಶ್ ದತ್ತಾನಿ ಅವರು ಸೇರಿಕೊಂಡ್ರು, ಚಿಕ್ಕ ವಯಸ್ಸಲ್ಲಿ ಸೇರಿಕೊಂಡ್ರು. ಅಲ್ಲಿ ಅವರು ಈ ಉತ್ಪಲ್ ದತ್ ಅವರ ಸೂರ್ಯಶಿಖರ ನಾಟಕದಲ್ಲಿ ಒಂದು ಪಾತ್ರ ವಹಿಸಿದರು. ಅದು ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವಿಗೆ ಕಾರಣವಾಯಿತು. ನಾಟಕದಲ್ಲಿ ಅವರಿಗೆ ಹೇಗೋ ಆಸಕ್ತಿ ಕೊಡ್ತು. ಆಮೇಲೆ ಲಿಟಲ್ ಥಿಯೇಟರನ್ನು ಜಾಯಿನ್ ಮಾಡಿದರು. ಅದಾದಮೇಲೆ ಉತ್ಪಲ್ ದತ್ ಅವರ ಸೂರ್ಯಶಿಖರ ನಾಟಕದಲ್ಲಿ ಪಾತ್ರ ವಹಿಸಿದರು. ಅದಾದ ಮೇಲೆ ನನಗಾಗಲೇ ಹೇಳಿದಾಗೆ ಒಂದು ಹೊಸ ದಾರಿ ತೆರೆದುಕೊಟ್ಬಿಟ್ಟಿತ್ತು ಅವ್ರ ಮುಂದೆ. ತಮ್ಮ ಜೀವನದ ಪ್ರಾರಂಭದ ದಿನಗಳಲ್ಲಿ ಅವರು ಎಡ್ವರ್ಡ್ ಅಲ್ಬಿ ಬರೆದ ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಎಂಬ ಕೃತಿಯನ್ನು ಓದಿದರು. ಬಹಳ ಮಹತ್ವದ ಕೃತಿ. ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಎಂಬುದು ಬಹಳ ಮಹತ್ವದ ಕೃತಿ. ಬರೆದವರು ಎಡ್ವರ್ಡ್ ಅಲ್ಬಿ. ಈ ಪುಸ್ತಕ, ಈ ಗ್ರಂಥ ಅವರ ಮೇಲೆ ಬಹಳ ಪ್ರಭಾವ ಬೀರಿತು. ಎಷ್ಟು ಪ್ರಭಾವ ಬೀರಿತು ಅಂತಂದ್ರೆ, ಈ ಗ್ರಂಥ ಓದಿ ಮುಗಿಸುತ್ತಿದ್ದಂತೆ ಅವರಿಗೆ ಬರಹದಲ್ಲಿ ಆಸಕ್ತಿ ಹುಟ್ಟುಕೋತು. he got interested in writing. ಆ ಬರೆಯುವ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಆಸಕ್ತಿ ಹುಟ್ಟಿತು. ಬರಹದಲ್ಲಿ ಅವರಿಗೆ ವಿಶ್ವಾಸ ಬಂತು. ಬರಹ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ, ಅದರಲ್ಲಿ ನಮಗೆ ವಿಶ್ವಾಸ ಬರುತ್ತೆ. ಅವ್ರಿಗೆ ವಿಶ್ವಾಸ ಬಂತು. ಆ ವಿಶ್ವಾಸ, ಬರಹದಲ್ಲಿ ವಿಶ್ವಾಸ ಬರುವ ಮುಖ್ಯ ಕಾರಣ ಅಂತಂದ್ರೆ ಹೂ ಇಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಅಂತಕ್ಕಂಥ ಕೃತಿಯನ್ನು ಬರೆದವರು ಅಲ್ಬಿ. ಆಮೇಲೆ ಗುಜರಾತಿನ ನಾಟಕ ಮಧು ರೇ ಅವರೊಂದು ನಾಟಕ ಬರೆದಿದ್ದಾರೆ. ಅವರೊಂದು ಪ್ರಸಿದ್ಧ ನಾಟಕ ಕುರ್ಮಾನಿ ಅಗಾಶಿ ಅಂತಕ್ಕಂಥ ಒಂದು ನಾಟಕ. ಇದು ಗುಜರಾತಿ ನಾಟಕ, ಮಧು ರೇ ಬರೆದಂಥ ನಾಟಕ. ಈ ನಾಟಕ ಅವರು ಬಹಳ ಆಸಕ್ತಿಯಿಂದ ಓದಿದ್ರು. ಈ ನಾಟಕದ ಪ್ರಭಾವಕ್ಕೆ ಒಳಗಾಗಿ ಅವರು ನಾಟಕ ರಚನೆಯಲ್ಲಿ ಆಸಕ್ತಿಯನ್ನು ತೋರಿದರು. ನೋಡಿ, ನಾಟಕದಲ್ಲಿ ಉತ್ಪಲ್ ದತ್ ಅವರ ನಾಟಕದಲ್ಲಿ, ಸೂರ್ಯಶಿಖರ ನಾಟಕದಲ್ಲಿ ಪಾತ್ರ ವಹಿಸುವುದರ ಮೂಲಕ ಅವರಿಗೆ ರಂಗಭೂಮಿಯಲ್ಲಿ ಆಸಕ್ತಿ ಹುಟ್ಟಿತು. ಆಮೇಲೆ ಎಡ್ವರ್ಡ್ ಅಲ್ಬಿ ಅವರ ಹೂ ಈಸ್ ಅಫ್ರೇಡ್ ಆಫ್ ವರ್ಜಿನಿಯಾ ವೂಲ್ಫ್ ಕೃತಿಯನ್ನು ಓದುವುದರ ಮೂಲಕ ಅವರಿಗೆ ಬರಹದಲ್ಲಿ ವಿಶ್ವಾಸ ಬಂತು. ಆಮೇಲೆ ತಮ್ಮವರೇ ಆದ ಗುಜರಾತಿನ ಶ್ರೇಷ್ಠ ನಾಟಕಕಾರರಾದ ಮಧು ರೇ ಅವರ ಬರೆದ ಕುರ್ಮಾನಿ ಅಗಾಶಿಯ ನಾಟಕ ಓದಿದ ಮೇಲೆ ಅವರಿಗೆ ನಾಟಕದಲ್ಲಿ ಆಸಕ್ತಿ ಬಂತು, ನಾಟಕ ರಚನೆಯಲ್ಲಿ ಆಸಕ್ತಿ ಬಂತು. ಅವರು ನಾಟಕ ಬರೆಯಲಿಕ್ಕೆ ಶುರು ಮಾಡಿದರು. ಇದು ಅವರ ಜೀವನದ ಒಂದು ಪ್ರಮುಖ ಘಟ್ಟ. ಅದಾದ್ಮೇಲೆ ಅವರಿಗೆ MBA ಮಾಡಿದ್ರಿಂದ, ಕಾಪಿ ರೈಟರ್ದಲ್ಲಿ ಅವರಿಗೆ ಆಸಕ್ತಿ ಇರೋದರಿಂದ, ಒಂದು ವೃತ್ತಿ ಬೇಕಲ್ಲ ಮನುಷ್ಯ, ಒಂದು ವೃತ್ತಿಯ ಅಗತ್ಯ ಬೇಕು ಜೀವನ ನಿರ್ವಹಣೆಗೆ. ಅವರು ಅಡ್ವರ್ಟೈಸಿಂಗ್ ಫರ್ಮ್ನಲ್ಲಿ ಕಾಪಿ ರೈಟರ್ ಆಗಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು. ನಮಗೆಲ್ಲ ಗೊತ್ತಿರುವಂತೆ ಇಂಗ್ಲಿಷ್ ಕಾರ್ನಾಡರು ಕೂಡ ಒಂದು ಪಬ್ಲಿಷಿಂಗ್ ಹೌಸ್ನಲ್ಲಿ ಕೆಲಸ ಮಾಡಿದರು. ಬಹಳಷ್ಟು ಜನ ಇಂಗ್ಲಿಷ್ ಲೇಖಕರು ಕೆಲಸ ಮಾಡಿದರು. T.S. ಎಲಿಯಟ್ ಒಬ್ಬ ಕ್ಲರ್ಕ್ ಆಗಿ ಕೂಡ ಕೆಲಸ ಮಾಡಿದರು ಅನ್ನೋದು ನನಗೆಲ್ಲ ಗೊತ್ತಿದ್ದಿದೆ. ಸೊ ಮಹೇಶ್ ದತ್ತನಿ ಕೂಡ ಅಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಿದರು ಒಂದು ಅಡ್ವರ್ಟೈಸ್ ಫರ್ಮ್ದಲ್ಲಿ. 1986ರಲ್ಲಿ ಅವರು ತಮ್ಮ ಮೊದಲ ನಾಟಕ ವೇರ್ ದೇರ್ ಇಸ್ ಎ ವಿಲ್ ಅನ್ನೋದು ಅವರ ಮೊದಲ ನಾಟಕ. 1986ರಲ್ಲಿ ಈ ನಾಟಕ ಪ್ರಕಟಗೊಂಡಿತು. ಇದು ಅವರ ಬರೆದ ಪೂರ್ಣ ಪ್ರಮಾಣದ ನಾಟಕ. ಈ ನಾಟಕ ಬರೆದಾದ ಮೇಲೆ ಮಹೇಶ್ ದತ್ತಾನಿ ತಿರುಗಿ ನೋಡಿದ್ದೀರಿ, ಅವ್ರಿಗೆ ಒಂದು ರಾಜಮಾರ್ಗ ತಮ್ಮ ಮುಂದೆ ತೆರೆದುಕೊಡ್ತು. ಆಮೇಲೆ 1986ರಿಂದ ಇವತ್ತಿನವರೆಗೆ ಸುಮಾರು 3 ದಶಕಗಳ ಕಾಲ, 2.5 ದಶಕಗಳ ಕಾಲ ಅವರು ಭಾರತೀಯ ನಾಟಕದ ಮೇಲೆ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡಿದ್ದಾರೆ.
ಈಗಲೂ ಸದ್ಯ ಅವರು ಪುಣೆಯಲ್ಲಿ ಮುಂಬೈಲಿರ್ತಾರೆ, ಪುಣೆಯಲ್ಲಿರ್ತಾರೆ, ಬೆಂಗಳೂರಲ್ಲಿರ್ತಾರೆ. ಪ್ರತಿದಿನ ಕ್ಲಾಸ್ ಮಾಡ್ತಾರೆ, ಬೇರೆ ಬೇರೆ ಥಿಯೇಟರ್ಗೆ ಜಾತಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಕೆಲಸ ಮಾಡ್ತಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ರು. ಈ ಕೊರೋನಾ ಕಾರಣದಿಂದ ಆ ಕಾರ್ಯಕ್ರಮ ರದ್ದಾಯಿತು. ಇದ್ರೆ ಅವರು ನಮ್ಮಷ್ಟೇ 2 ದಿವಸ ಇರ್ತಾ ಇದ್ರು. ಹಾಗೆಯೇ ಅವರು ಕೇವಲ ನಾಟಕಕಾರರಲ್ಲ, ಅವರು ನಟರು ಕೂಡ. ಸ್ಕ್ರೀನ್ ಪ್ಲೇ ಬರೀತಾರೆ, ನಿರ್ದೇಶನ ಮಾಡ್ತಾರೆ, ನಟಿಸ್ತಾರೆ, ನಾಟಕವನ್ನು ಬರೀತಾರೆ, ಹಾಗೆ ಉಪನ್ಯಾಸ ಕೂಡ ನೀಡ್ತಾರೆ. ಎಕ್ಸಾಕ್ಟ್ಲಿ ಈಸ್ ಲೈಕ್ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಥರ ಅವರು ಬೇರೆ ಬೇರೆ ಅವರ ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಆಯಾಮಗಳಿದ್ದಾವೆ. ಒಬ್ಬ ಮನುಷ್ಯ ಆಗಿ ಈಸ್ ವೆರಿ ನೈಸ್ ಮ್ಯಾನ್. ಹೀಗೆ ಅವರು ಒಳ್ಳೆಯ ನಾಟಕಕಾರರು, ಹಾಗೆ ಅವರೊಬ್ಬ ಒಳ್ಳೆಯ ವ್ಯಕ್ತಿ ಕೂಡ. ಅವ್ರ ಬಗೆಗೆ ನನಗೆ ತುಂಬ ಅಭಿಮಾನ ಮತ್ತು ಪ್ರೀತಿ ಇದೆ, ಮಹೇಶ್ ದತ್ತಾನಿ ಅವರ ಬಗೆಗೆ. ಈಗಾಗಲೇ ಭಾರತೀಯ ವಿಮರ್ಶೆ ಅವರನ್ನು ಗುರುತಿಸಿದೆ. ಮಹೇಶ್ ದತ್ತಾನಿ ಭಾರತದ ಸಮಕಾಲೀನ ಭಾರತದ ಅತ್ಯಂತ ಮಹತ್ವದ ನಾಟಕಕಾರರಲ್ಲಿ ಒಬ್ಬರು ಅಂತಕ್ಕಂಥ ಮಾತು ಈಗ ನಿರ್ವಿವಾದ. ಭಾರತ ಮಟ್ಟದಲ್ಲಿ ಮಾತ್ರ ಅಲ್ಲ, ಅವರು ವಿದೇಶಗಳಲ್ಲೂ ಕೂಡ ಅವರ ನಾಟಕಗಳ ಅಧ್ಯಯನ ಇದೆ. ಹಿ ಈಸ್ ಎ ವರ್ಲ್ಡ್ ಕ್ಲಾಸ್ ರೈಟರ್. ಈ ಮಾತಿನಲ್ಲಿ ಸಂಧಿಯಾಗಿದೆ. ಅವರು 1986ರಿಂದ ಇಲ್ಲಿವರೆಗೆ ಸುಮಾರು 15 ನಾಟಕಗಳನ್ನು ಬರೆದಿದ್ದಾರೆ. ವೇರ್ ದೇರ್ ಇಸ್ ಎ ವಿಲ್ ಅನ್ನೋದು 1986ರಲ್ಲಿ ಪ್ರಕಟಗೊಂಡಿತು. ಆಮೇಲೆ ಡಾನ್ಸ್ ಲೈಕ್ ಎ ಮ್ಯಾನ್ ಅನ್ನೋದು 1989ರಲ್ಲಿ ಬಂತು. ಬ್ರೇವ್ಲಿ ಫಾರ್ ದ ಕ್ವೀನ್ ಅನ್ನೋದು 1991ರಲ್ಲಿ ಬಂತು. ಮನೆ ಮಗ್ಗಿ ನೈಟ್ ಇನ್ ಮುಂಬೈ ಬಹಳ ಪ್ರಸಿದ್ಧವಾದ ನಾಟಕ, ಪ್ರಿಯವಾದ ನಾಟಕ. ಈ ನಾಟಕದ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. 2 ನಾಟಕಗಳನ್ನು ಚರ್ಚೆಗೆ ಎತ್ಕೊಂಡಿದ್ದೇನೆ. 1998ರಲ್ಲಿ ಪ್ರಕಟವಾಯಿತು. ಆಮೇಲೆ ತಾರಾ ನಾಟಕ ಪ್ರಕಟಗೊಂಡಿತು. ಅದಾದಮೇಲೆ 30 Days in September ಅನ್ನೋದು ನಾಟಕ 2001ರಲ್ಲಿ ಬಂತು. ದ ಬಿಗ್ ಫ್ಯಾಟ್ ಸಿಟಿ ಅನ್ನೋದು ಮತ್ತೊಂದು ನಾಟಕ. ದ ಮರ್ಡರ್ ದಟ್ ನೆವರ್ ವಾಸ್ ಅನ್ನೋದು 2000ರಲ್ಲಿ ಬಂತು. ದ ಗರ್ಲ್ ಹೂ ಟಚ್ಡ್ ದ ಸ್ಟಾರ್ಸ್ ಅನ್ನೋದು 2007ರಲ್ಲಿ. ಬ್ರೀಫ್ ಕ್ಯಾಂಡಲ್ ಅನ್ನೋದು 2009ರಲ್ಲಿ ಬಂತು. ಹಾಗೆಯೇ ಡೂ ದ ನೀಡ್ ಫಿಲ್ಮ್ ಮತ್ತೊಂದು ನಾಟಕ. 7 Circles Around the Fire ಅನ್ನೋದು ಅವರು BBC-ಗಾಗಿ ಬರೆದಂಥ ನಾಟಕ. ಅವರು BBC-ಗಾಗಿ ನಾಟಕಗಳನ್ನು ಬರೆದಿದ್ದಾರೆ, ಆಮೇಲೆ ರೇಡಿಯೋಕ್ಕಾಗಿ ನಾಟಕಗಳನ್ನ ಬರೆದಿದ್ದಾರೆ. ಎಲ್ಲ ನಾಟಕಗಳನ್ನು ನಾವು ಸೇರಿಸಿದ್ರು ಕೂಡ ಸಂಖ್ಯೆ 20ಕ್ಕಿಂತ ದಾಟೋದಿಲ್ಲ. ಒಬ್ಬ ಲೇಖಕನ ಶ್ರೇಷ್ಠತೆಯನ್ನು ನಾವು ಅವನ ಬರೆದ ಕೃತಿಗಳ ಸಂಖ್ಯೆ ಆದ ಮೇಲೆ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ನಾಟಕದ ಗುಣಮಟ್ಟ, ಅವನ ಜೀವನ ದರ್ಶನ, ಅವನ ವಸ್ತುವನ್ನು ನಿರ್ವಹಿಸ್ತಕ್ಕಂಥ ರೀತಿ, ಅವನ ಭಾಷೆ, ಶೈಲಿ ಇತ್ಯಾದಿ ಮೇಲೆ ನಾವು ಒಬ್ಬ ಲೇಖಕನ ವ್ಯಕ್ತಿತ್ವವನ್ನು ಅಳಿಬೇಕಾಗ್ತದೆ. ಹಾಗೂ ಅದಲ್ಲದೆ ಅವನು ಎಷ್ಟು ಸೂಕ್ಷ್ಮವಾಗಿದ್ದಾನೆ, ಮನುಷ್ಯನ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು, ಬೇರೆ ಬೇರೆ ಮನುಷ್ಯ ಲೋಕದ ಆಯಾಮಗಳನ್ನು, ಸ್ಥಿತ್ಯಂತರಗಳನ್ನು ಅವನು ಹೇಗೆ ತನ್ನ ಕೃತಿಯಲ್ಲಿ ಸೆರೆ ಹಿಡಿತಾನೆ, ಎಷ್ಟು ಸೂಕ್ಷ್ಮವಾಗಿ ಸೆರೆ ಹಿಡಿತಾನೆ ಅನ್ನೋದು ಅವನ ನಾಟಕದ ಗುಣಮಟ್ಟವನ್ನು ಅಥವಾ ಅವನ ಕೃತಿಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ದತ್ತಾನಿ ಅವರನ್ನು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನಂತಂದರೆ ಅವರು ಅತ್ಯಂತ ಸೂಕ್ಷ್ಮವಾದ ಅಂಡರ್ಸ್ಟ್ಯಾಂಡ್ ದಿ ಸೆಟಿಲಿಟೀಸ್ ಆಫ್ ಲೈಫ್, ಜೀವನದ ನಿಗೂಢವನ್ನು ಅವರು ಅರ್ಥ ಮಾಡಿಕೊಂಡ್ರು. ಅವರ ಆಸಕ್ತಿ ಇರೋದು ಅವರು ಪುರಾಣ ಪುಣ್ಯಕಥೆಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ, ಯಾವುದೇ ದತ್ತಕಥೆಗಳಲ್ಲಿ ಮತ್ತು ಜನಪದದಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಅವರ ಒಂದು ಲೋಕ ಅಂತಂದರೆ ಅದು ನಗರ ಕೇಂದ್ರಿತ ಲೋಕ, ನಗರ ಕೇಂದ್ರಿತ ಮಧ್ಯಮ ಕುಟುಂಬದ ಒಂದು ಲೋಕ. ಆ ಬಗ್ಗೆ ಕೆಲವು ಮಾತುಗಳನ್ನು ನಾನು ಆಮೇಲೆ ಮಾಡ್ತೇನೆ. ಈ ಎಲ್ಲ ಮಾತುಗಳು ಪರಿಚಯಾತ್ಮಕವಾದಂಥ ಮಾತುಗಳು. ಮಹೇಶ್ ದತ್ತಾನಿಯವರ ನಾಟಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ರೀತಿಯ ಪ್ರವೇಶವನ್ನು ಒದಗಿಸ್ತವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು ಮಾತು ನಾನು ಇಲ್ಲೇ ಹೇಳಿಕೊಳ್ಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದ ಮೊದಲ ಇಂಗ್ಲಿಷ್ ನಾಟಕಕಾರ ಅಂತಂದರೆ ಮಹೇಶ್ ದತ್ತಾನಿ. ಅಲ್ಲಿವರೆಗೆ ಯಾರಿಗೂ ಯಾವ ಇಂಗ್ಲಿಷ್ ನಾಟಕಕಾರರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರಲಿಲ್ಲ.
ಅವರಿಗೆ ಈ ಪ್ರಶಸ್ತಿ ಬಂತು. ಇದೊಂದು ಐತಿಹಾಸಿಕವಾದಂಥ ಒಂದು ಘಟನೆ. ಅವರಿಗೆ ಅದರ ಬಗ್ಗೆ ಈಗ ಸಾಕಷ್ಟು ಹೆಮ್ಮೆ ಇದೆ. ಆಮೇಲೆ ದೇಶದ ಮತ್ತು ಪ್ರಪಂಚದ ಅತ್ಯಂತ ಮಹತ್ವದ ನಿರ್ದೇಶಕರು ಅವರ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅರವಿಂದ್ ಗಾವ್ ಮತ್ತು ಆಲಿಕ್ ಪರಮಹಂಸಿ ಮತ್ತು ಲಿಲೆಟ್ ದುಬೆ ಅವರ ನಾಟಕಗಳನ್ನು ನಿರ್ದೇಶನ ಮಾಡಿದ ಅತ್ಯಂತ ಪ್ರತಿಭಾವಂತ ನಿರ್ದೇಶಕರಾಗಿದ್ದಾರೆ. ದತ್ತಾನಿಯವರ ನಾಟಕಗಳ ಕೇಂದ್ರ ಸಮಸ್ಯೆಗಳ ಕುರಿತು ಕೆಲವು ಮಾತುಗಳನ್ನು ಆಡ್ಬೋದು. ದತ್ತಾನಿಯವರ ನಾಟಕ ಪ್ರಪಂಚ ಹೇಗಿದೆ, ದತ್ತಾನಿಯವರ ಪ್ರಮುಖವಾದ ಕಾಳಜಿಗಳು ಯಾವುವು, ದತ್ತಾನಿಯವರಿಗೆ ಕಾಡಿದ ಸಂಗತಿಗಳು ಯಾವುವು ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಅದು ನಗರ ಕೇಂದ್ರಿತ ಮಧ್ಯಮ ವರ್ಗದ ಕೌಟುಂಬಿಕ ಸಮಸ್ಯೆಗಳನ್ನು ನಾವು ಅವರ ನಾಟಕದಲ್ಲಿ ಕಾಣ್ತೇವೆ. ಅವರ ನಾಟಕಗಳು ಆಧುನಿಕ ನಗರ ಕುಟುಂಬಗಳ ಬಗ್ಗೆ. ಅವರ ನಾಟಕಗಳಲ್ಲಿ ಸ್ವಲಿಂಗ ಕಾಮ, ಹೋಮೋಸೆಕ್ಸುವಾಲಿಟಿ ಅಂತಿರಲ್ಲ, ಭಾರತದಲ್ಲಿ ಈ ಸೆಕ್ಸ್ ಬಗೆಗೆ, ಸೆಕ್ಸುವಾಲಿಟಿ ಬಗೆಗೆ, ಸೆಕ್ಸಿಸಮ್ ಇವೆಲ್ಲ ಶಬ್ದಗಳು ಇಂಗ್ಲೀಷ್ನಲ್ಲಿದ್ದಾವೆ. ಪರ್ಯಾಯವಾದ ಕನ್ನಡ ಶಬ್ದಗಳನ್ನು ಹುಡುಕೋದು ಬಹಳ ಕಷ್ಟ. ಅದು ಜೆಂಡರ್ ಅನ್ನೋದೇನಿದೆಯಲ್ಲ, ಅದು ಆ ಎಲ್ಲ ವಸ್ತುಗಳು ಅವ್ರ ನಾಟಕಗಳಲ್ಲಿ ನಮಗೆ ಸಿಗ್ತವೆ. ಹೋಮೋಸೆಕ್ಸುವಾಲಿಟಿ, ಆಮೇಲೆ ಸೆಕ್ಸು, ಸೆಕ್ಸುವಾಲಿಟಿ, ಸೆಕ್ಸಿಸಮ್, ಆಮೇಲೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಲಿಂಗಾಧಾರಿತ ತಾರತಮ್ಯಗಳು ಹೆಚ್ಚು ಕಡಿಮೆ ಎಲ್ಲ ನಾಟಕಗಳಲ್ಲಿ ಈ ಸಮಸ್ಯೆಗಳು ನಮಗೆ ಸಿಗ್ತವೆ. ನಾವಿವತ್ತು ಗೇ ಲಿಟ್ರೇಚರ್, ಲೆಸ್ಬಿಯನ್ ಲಿಟ್ರೇಚರ್ ಒಂದು ಕಾಲಕ್ಕೆ ಈ ಪದಗಳನ್ನು ಬಳಸುವುದು ಅಂತಂದರೆ ಅದು ಒಬ್ಬ ಮನುಷ್ಯನ ಸ್ಥಾನಮಾನದ ಒಂದು ಸಂಗತಿಯಾಗಿತ್ತು. ಅಂದರೆ ನಾನೊಬ್ಬ ಶಿಕ್ಷಕ, ನಾನೊಬ್ಬ ಲೇಖಕ, ಈ ಪದಗಳನ್ನು ಬಳಸ್ಬೋದಾ? ಈಗಲ್ಲ, ಅದು ಅವಿಭಾಜ್ಯ ಅಂಗ. ಇಂಗ್ಲಿಷ್ ಸಾಹಿತ್ಯದಲ್ಲೂ ಕೂಡ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮತ್ತು ಅಧ್ಯಯನ ನಡೆದಿವೆ. ನಮ್ಮಲ್ಲೂ ಕೂಡ ಒಂದು 2 ಥೀಸಿಸ್ ಸಬ್ಮಿಟ್ ಆಗಿವೆ. ಜೆಂಡರ್ಗೆ ಸಂಬಂಧಪಟ್ಟದ್ದು, ಲಿಂಗಕ್ಕೆ ಸಂಬಂಧಪಟ್ಟದ್ದು. ಅದು ನಾವು ಇಷ್ಟ ಅಂತ ಬೇರೆ ಬೇರೆ ಶಬ್ದಗಳಿಗೆ ಕರಿತೀವಲ್ಲ, ತೃತೀಯ ಲಿಂಗಿಗಳು, ಎಲ್ಲ ಚರ್ಚೆಗಳು ಸಂಶೋಧನೆಯಲ್ಲಿ ನಮಗೆ ಸಿಗ್ತವೆ. ಆದರೆ ಇದನ್ನ ರಂಗಭೂಮಿ ಮೇಲೆ ತರತಕ್ಕಂಥ ಸಾಹಸ ಮಾಡಿದ ಮೊದಲ ಮೇಜರ್ ನಾಟಕಕಾರ ಅಂತಂದ್ರೆ ಮಹೇಶ್ ದತ್ತಾನಿ. ಗಂಡು ಹೆಣ್ಣಿನ ಸಂಬಂಧದ ಬಗೆಗೆ ಮತ್ತು ಲಿಂಗದ ಹೋಮೋಸೆಕ್ಸುವಾಲಿಟಿ ಬಗೆಗೆ ಸಾಕಷ್ಟು ಚರ್ಚೆಯನ್ನು ಅವರು ಮಾಡಿದರು. ಸೊ ಅವರ ನಾಟಕಗಳಲ್ಲಿ ಸ್ವಲಿಂಗ ಕಾಮ, ಲಿಂಗಾಧಾರಿತ ಭೇದ, ಮತಾಂಧತೆ, ಕ್ರಿಮಿನಲಿಸಮ್ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದಂಥ ಸಮಸ್ಯೆಗಳು ಹೆಚ್ಚು ಪ್ರಸ್ತಾಪಗೊಂಡಿವೆ. ಈ ಬಗೆಗೆ ನಾನು ಒಂದು ಮಾತನ್ನು ಬಂದಾಗ ಹೇಳಬೇಕು. ಅಂದರೆ ಇನ್ನೊಂದು ವಿಷಯ ಏನಂತಂದರೆ, ಮಹೇಶ್ ದತ್ತಾನಿಯವರಿಗೆ ಒಂದು ಪ್ರಶ್ನೆ ಏನಂತಂದರೆ, ಈ ಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಅಂದರೆ ಭಾರತ ಅಂದರೆ ಏನು, ಭಾರತೀಯರು ಅಂದರೆ ಯಾರು, ಭಾರತದ ಸಂಸ್ಕೃತಿ ಅಂದರೆ ಏನು, ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥ ಈ ಕನ್ಸ್ಟ್ರಕ್ಷನ್ಸ್ ಏನಿದಾವಲ್ಲ, ಇದು ವಾಸ್ತವನೋ ಕನ್ಸ್ಟ್ರಕ್ಷನ್ಸ್ಗಳೋ ಆಮೇಲೆ ಜಪಾನೋ, ಇದ್ರ ಬಗೆಗೆ ಅವರಿಗೆ ಸ್ವಲ್ಪ ತಕರಾರು ಇದೆ ಅಂತ ಅನಿಸ್ತದೆ. ಹೀಗಾಗಿ ಈ ಕಲ್ಪಿತ, ಆರೋಪಿತ, ರಹಿತ ಭಾರತದ ಅಥವಾ ಭಾರತೀಯ ಕಲ್ಪನೆಯನ್ನ ದತ್ತಾನಿ ಪ್ರಶ್ನಿಸ್ತಾರೆ ಅವರ ನಾಟಕದಲ್ಲಿ. ಇನ್ನೊಂದು ಮುಖ್ಯ ಸಂಗತಿ ಅಂತಂದ್ರೆ, ಈ ಚೈಲ್ಡ್ ಅಬ್ಯೂಸ್ ಅಂತ ನಾವು ಕರಿತೀವಲ್ಲ, ಮಕ್ಕಳನ್ನ ಶೋಷಣೆಗೆ ಗುರಿಪಡಿಸೋದು. ಪ್ರಾಯಶಃ ಭಾರತದಲ್ಲಿ ಮಕ್ಕಳ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಅಂತ ನನಗೆ ಅನಿಸ್ತದೆ. ಒಂದು ಮಹಿಳೆಯರದು, ಇನ್ನೊಂದು ಚಿಕ್ಕ ಮಕ್ಕಳದು. ನಾವು ಬಹಳ ಸಲ ನಮ್ಮೆಲ್ಲ ಚರ್ಚೆಯನ್ನ ನಾವು ಬೇರೆ ಬೇರೆ ವರ್ಗ, ವರ್ಣ ಮತ್ತು ಜಾತಿಗಳ ಮೇಲೆ ಕೇಂದ್ರೀಕರಿಸ್ತೇವಲ್ಲ, ಇದಕ್ಕಿಂತಲೂ ಭೀಕರವಾದಂಥ ಒಂದು ಶೋಷಣೆ ಈ ದೇಶದಲ್ಲಿ ಅವ್ಯಾಹತವಾಗಿ ನಿರಂತರವಾಗಿ ನಡೀತಾ ಇದೆ. ಅದರ ಬಗೆಗೆ ನಾವು ಹೆಚ್ಚು ಗಮನ ಹರಿಸಬೇಕು. ಅದರಲ್ಲಿ 1 ಮಕ್ಕಳ ಮೇಲಿನ ದೌರ್ಜನ್ಯ, 2 ಸ್ತ್ರೀಯರ ಮೇಲಿನ ದೌರ್ಜನ್ಯ. ಈ ಬಗೆಗೂ ಕೂಡ ಮಹೇಶ್ ದತ್ತಾನಿ ಸಾಕಷ್ಟು
ಗಮನವನ್ನು ಸೆಳೆದಿದ್ದಾರೆ. ಆ ಬಗೆಗೆ ತಮ್ಮ ನಾಟಕಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಯಾವ ಯಾವ ಸಮಾಜದಲ್ಲಿ ಯಾವ ನಾಗರಿಕತೆಯಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸರಿಯಾದ ಒಂದು ರಕ್ಷಣೆ ಇರೋದಿಲ್ಲಲ್ಲ, ಅದು ಹೇಗೆ ಬೆಳೆದು ಬರಲಿಕ್ಕೆ ಸಾಧ್ಯ ಇದೆ? ನಾವು ಗ್ಲೋಬಲ್ ಪವರ್ ಆಗಬೇಕು ಅಂತಂದರೆ ಇವೆಲ್ಲ ಮಾತುಗಳು ಈ ನಾಟಕಗಳಲ್ಲಿ ಬರ್ತಾ ಇರೋದ್ರಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಂಡಿಯಾ ಗ್ಲೋಬಲ್ ಪವರ್ ಆಗಬೇಕು, ಯಾವಾಗ ಸಾಧ್ಯ ಇದೆ? ಯಾವಾಗ ಸಾಧ್ಯ ಇದೆ ಅಂದರೆ ನೀವು ಈ ಡಿಸ್ಕ್ರಿಮಿನೇಷನ್ ನಿಲ್ಲಬೇಕು, ಈ ಭೇದಗಳನ್ನು ನಾವು ನಿಲ್ಲಿಸಬೇಕು, ಈ ತಾರತಮ್ಯವನ್ನು ನಾವು ನಿಲ್ಲಿಸಬೇಕು, ಮಕ್ಕಳನ್ನು ಸರಿಯಾಗಿ ನೋಡ್ಕೋಬೇಕು ಅಂತನ್ನೋದು. ಮಕ್ಕಳ ಸೆಕ್ಯೂರಿಟಿ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಒಂದು ಸಲ ಮನೆಯಲ್ಲೇ ಮಕ್ಕಳಿಗೆ ಸೆಕ್ಯೂರಿಟಿ ಇರುವಂಥ ಪರಿಸ್ಥಿತಿ ಇದೆ. ನಾವೆಲ್ಲ ಪಾಲಕರು ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಸುಮ್ಮನೆ ಸಾಂದರ್ಭಿಕವಾಗಿ ಇಲ್ಲಿ ಹೇಳಿ ನಾನು ನನ್ನ ಉಪನ್ಯಾಸದ ಎರಡನೆಯ ಭಾಗಕ್ಕೆ ಹೋಗ್ತೇನೆ. ಇಲ್ಲಿ 2 ನಾಟಕದ ಬಗ್ಗೆ ಚರ್ಚೆ ಮಾಡಿ ಮತ್ತಷ್ಟು ವಿಷಯಗಳನ್ನು ಅವರ ನಾಟಕ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಿಗೆ ಪ್ರಸ್ತಾಪ ಮಾಡ್ತೀವಿ. ತಾರಾ ಅನ್ನೋದು ಒಂದು ನಾಟಕ. ತಾರಾ ಮತ್ತು ಡಾನ್ಸ್ ಲೈಕ್ ಎ ಮ್ಯಾನ್ ಅಂತಕ್ಕಂಥ 2 ನಾಟಕಗಳ ಬಗ್ಗೆ ನಾನು ಇಲ್ಲಿ ವಿಸ್ತೃತವಾದ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಾರಾ ಮಹೇಶ್ ದತ್ತಾನಿಯವರ 3ನೆಯ ನಾಟಕ. ಇದು ಬಹಳ ಲೋಕಪ್ರಿಯವಾದ ನಾಟಕ. ಜಾಗತಿಕ ಮಟ್ಟದಲ್ಲಿ ಓದುಗರ ಪ್ರೇಕ್ಷಕರ ಗಮನ ಸೆಳೆದಂಥ ನಾಟಕ. ಈ ನಾಟಕದಲ್ಲಿ ಅವರು ಲಿಂಗದ ಪ್ರಶ್ನೆಯನ್ನು ಎತ್ತಾರೆ. ಹೆಣ್ಣು ಮಗುವಿನ ಸಂದರ್ಭದಲ್ಲಿ ಮಾಡಲಾಗುವ ಭೇದಗಳನ್ನು ಅವರು ಸಿದ್ಧ ಮಾದರಿಗಳಲ್ಲಿ ಚರ್ಚಿಸದೆ ಸಮಸ್ಯೆಯ ಮೂಲ ಸ್ವರೂಪಕ್ಕೆ ಹೋಗ್ತಾರೆ. ಇದು ಮಹೇಶ್ ದತ್ತಾನಿಯವರ ನಾಟಕಗಳ ವೈಶಿಷ್ಟ್ಯ ಮತ್ತು ಮಹೇಶ್ ದತ್ತಾನಿಯವರ ಚಿಂತನೆ ಬಂದ ಒಂದು ವೈಶಿಷ್ಟ್ಯ. ಬಹಳ ಸರಳವಾಗಿ ಹೇಳಬಹುದು ನಾವು, ಗಂಡಿನ ಎಲ್ಲ ಸಮಸ್ಯೆಗಳಿಗೆ ಹೆಣ್ಣೇ ಕಾರಣ, ಹೆಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಗಂಡೇ ಕಾರಣ, ಅಥವಾ ಮೇಲ್ಜಾತಿಯ ಎಲ್ಲ ಸಮಸ್ಯೆಗಳಿಗೆ ಯಾರೋ ಕಾರಣ, ಅಥವಾ ಬೇರೆ ಜಾತಿಗಳ ಎಲ್ಲ ಸಮಸ್ಯೆಗಳಿಗೆ ಇವರೇ ಕಾರಣ ಅನ್ನೋದೇನಿದೆಯಲ್ಲ, ಇವು ಸಿದ್ಧ ಮಾದರಿಗಳು. ಸತ್ಯ ಇಲ್ಲ ಅನ್ನೋದಿಲ್ಲ, ಸತ್ಯ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅದೇ ಸಂಪೂರ್ಣ ಸತ್ಯ ಅಲ್ಲ, ಅದೇ ಸಂಪೂರ್ಣ ಸತ್ಯ ಅಲ್ಲ ಅಂತಕ್ಕಂಥದ್ದು. ಈ ಸತ್ಯವನ್ನ ನಾವು ಕಂಡು ತುಂಡವಾಗಿ ಬೈನರಿ ಅಪೋಸಿಷನ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಕಪ್ಪು, ಇದು ಬಿಳುಪು, ಎಡ, ಇದು ಸತ್ಯ ಅಲ್ಲ, ಇದು ಬಲ, ಇದು ಸತ್ಯ, ಅಥವಾ ಇದು ಬಲ ಸತ್ಯ, ಎಡ ಸತ್ಯ ಅಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದ್ರೆ ನಮಗೆ ಸತ್ಯದ ಸಂಪೂರ್ಣ ದರ್ಶನ ಅಥವಾ ಸಂಪೂರ್ಣ ಸತ್ಯದ ದರ್ಶನ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಹೇಶ್ ದತ್ತಾನಿಯವರ ನಾಟಕಗಳಲ್ಲಿ ಅವರು ಯಾವುದೇ ಸಮಸ್ಯೆ ಬಗೆಗೆ ಚರ್ಚೆ ಮಾಡಲಿ ಅಥವಾ ನಾಟಕಗಳನ್ನು ಬರಲಿ, ಆ ಸಮಸ್ಯೆಯ ಒಂದು ಸಮಗ್ರತೆ ನಮಗೆ ಗೊತ್ತಾಗ್ತದೆ, ಆ ಸಮಸ್ಯೆಯ ಮೂಲ ಸ್ವರೂಪ ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ಅವರು ಯಾವುದೇ ಒಂದು ಪಂಗಡಕ್ಕೆ ಸೇರೋದಿಲ್ಲ, ಒಂದು ಸಿದ್ಧಾಂತಕ್ಕೆ ಸೇರೋದಿಲ್ಲ. he is more interested in the problem itself. ನಮಗೆ ರಾಜಕೀಯ ನಿಲುವುಗಳನ್ನು ತಾಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾವು ಇದು ಸತ್ಯ ಅಂತಂದರೆ ಇಟ್ ಬಿಕಮ್ಸ್ ಎ ಪೊಲಿಟಿಕಲ್ ಸ್ಟ್ಯಾಂಡ್. ಇದೇ ಸತ್ಯ ಅಂತಂದರೆ ಪೊಲಿಟಿಕಲ್ ಸ್ಟ್ಯಾಂಡ್ ಆಗ್ತದೆ. ಇದು ಒಂದು ಸತ್ಯದ ಪಾಸಿಬಿಲಿಟಿ ಅಂತ ಹೇಳಬೇಕು, ಇದೇ ಸತ್ಯ ಅಂತ ಹೇಳಲಿಕ್ಕೆ. ಸೊ ಅವರು ಹಾಗೆ ಅದು ತಾರಾ ಆಗಿರ್ಬೋದು, ಡಾನ್ಸ್ ಲೈಕ್ ಎ ಮ್ಯಾನ್ ಆಗಿರ್ಬೋದು, ಬೇರೆ ಯಾವುದೇ ನಾಟಕ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಯ ಮೂಲ ಸ್ವರೂಪಕ್ಕೆ ಹೋಗಿ ಅದನ್ನು ನಮ್ಮೆದುರು ತೆರಳಿ. ಇಲ್ಲಿ ಈ ನಾಟಕವ ನನಗಾಗಿ ಹೇಳಿದಾಗೆ ಬಹಳ ಭವ್ಯದ ನಾಟಕ, ಬಹಳ ಜನಪ್ರಿಯವಾದಂಥ ನಾಟಕ, ಬಹಳ ಜನರ ಮನಸ್ಸನ್ನು ಗೆದ್ದಂಥ ನಾಟಕ. ಇಲ್ಲಿ ತಾರಾ ಮತ್ತು ಚಂದನ್ ಇವರು ಅವಳಿ ಜವಳಿ ಮಕ್ಕಳು. ಏನಾಗ್ತದೆ ಅಂದ್ರೆ ಈ ಮಕ್ಕಳ ಜನನ ಆದಾಗ ಆ 2 ದೇಹಗಳು ಅಂಟಿಕೊಂಡಿರ್ತವೆ. ತಾರಾ ಮತ್ತು ಚಂದನ್ ಇವರು 2 ಅವಳಿ ಜವಳಿ ಮಕ್ಕಳ ಜನ್ಮ ಆದಾಗ, ಅವರು ಹುಟ್ಟಿದಾಗ 2 ದೇಹಗಳು ಅಂಟಿಕೊಂಡಿರ್ತವೆ. 3 ಕಾಲ, 2 ದೇಹ ಮತ್ತು 3 ಕಾಲ ಅಥವಾ 3 ಕಾಲ. ಮನುಷ್ಯ ಅಂದರೆ ಇಬ್ಬರು ಅಂದಮೇಲೆ ಇಬ್ಬರಿಗೂ 2 ಕಾಲಗಳು ಬೇಕಲ್ಲ.
4 ಕಾಲುಗಳು ಬೇಕು, ಅಂದರೆ ಅವರು ಪರಿಪೂರ್ಣವಾದ ಮನುಷ್ಯರು ಅಂತ. ದೈಹಿಕವಾಗಿ ಪರಿಪೂರ್ಣವಾದ ಮನುಷ್ಯರು ಅಂತಂದರೆ 2 ಕಾಲ, 2 ಕೈ, 2 ಕಣ್ಣು, 1 ಮೂಗು, 1 ಬಾಯಿ ಇತ್ಯಾದಿ ಎಲ್ಲ ಇರಬೇಕು ಅಂತಂದದ್ದು. ಇಲ್ಲ ಅಂತಂದ್ರೆ ದೈಹಿಕವಾಗಿ ಪರಿಪೂರ್ಣ ಅಲ್ಲ. ಇದೇ ಸಮಸ್ಯೆ ಅಂತಂದ್ರೆ ಒಂಥರ ಹೈವದರಿಂದ ಸಮಸ್ಯೆ ಇದ್ದ ಹಾಗೆ. ಇಬ್ರು ಮಕ್ಕಳು ಇಬ್ರು ಮಕ್ಕಳು ದೇಹ 2, ಕಾಲ ಮಾತ್ರ. ಅವಾಗ ವೈದ್ಯರು ಏನ್ ಹೇಳ್ತಾರೆ ಅಂದ್ರೆ, ತಾಯಿಗೆ ತಂದೆ ಪಟೇಲ್ ಅಂತ, ತಂದೆ ಹೆಸರು ಪಟೇಲ್. ಆ ಪಾಲಕರಿಗೆ ಏನ್ ಹೇಳ್ತಾರಂದ್ರೆ, ನೀವು ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕು. ವಿಲ್ ಹ್ಯಾವ್ ಟು ಗೋ ಫಾರ್ ಸರ್ಜರಿ. ಓನ್ಲಿ ಸರ್ಜರಿ ಕ್ಯಾನ್ ಸೇವ್ ಚಿಲ್ಡ್ರನ್. ನಿಮ್ಮ ಮಕ್ಕಳು 2 ಮಕ್ಕಳು ಉಳಿಬೇಕು ಅಂತಂದ್ರೆ ನೀವು ಶಸ್ತ್ರಚಿಕಿತ್ಸೆಗೆ ಶರಣಾಗಲೇಬೇಕು ಅಂತ ಹೇಳ್ತಾರೆ. ಅವಾಗ ತಾಯಿಗೆ ತಂದೆ ತಾಯಿ ಇಬ್ರು ವಿಚಾರ ಮಾಡ್ತಾರೆ, 3 ಕಾಲ 2 ಮಕ್ಕಳು, ಯಾರಿಗೆ 2 ಕೊಡೋದು, ಯಾರಿಗೆ 1 ಕೊಡೋದು? ನೋಡಿ ಸಮಸ್ಯೆ ಏನು. 3 ಮನೆಗಳದಾವ, 2 ಮಕ್ಕಳದವರ, ಒಬ್ಬರಿಗೆ 2, ಒಬ್ಬರಿಗೆ 1 ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈ ಕಾಲನ್ನು ಹೇಗೆ ಮಾಡೋದು? ಅವಾಗ ತಂದೆ ತಾಯಿ ಇಬ್ರು ಅಂತಾರೆ, ತಾರಾಗೆ 1 ಕಾಲಿಂದ ನಡೀತಿದೆ, ಚಂದನಿಗೆ 2 ಕಾಲು ಬೇಕಲ್ಲ. ಯಾಕಂದ್ರೆ ಗಂಡು ಮಗು, ಅವನಿಂದ ಏನೋ ಆಗ್ಬೇಕಾಗಿದೆ. ಈ ಹೆಣ್ಣಿನಿಂದ ಏನಾಗಕ್ಕೆ ಸಾಧ್ಯ? ಅದಕ್ಕಾಗಿ 1 ಕಾಲನ್ನ ಮೊದಲಿಗೆ ಆ ಕಾಲನ್ನ ಕಟ್ ಮಾಡಬೇಕು ಮತ್ತು ಇದಕ್ಕೆ ಹೊಂದಿಸಬೇಕು. ಕಾಂಪ್ಲಿಕೇಟೆಡ್ ಆದಂತ ಒಂದು ಶಸ್ತ್ರಚಿಕಿತ್ಸೆ ಅದು. ಅದರ ಬಗ್ಗೆ ನನಗೆ ಬಹಳ ಮೆಡಿಕಲ್ ನಾಲೆಜ್ ಇಲ್ಲ. ಅದು ಸಂಪೂರ್ಣವಾಗಿ ಮೆಡಿಕಲಿ ಕರೆಕ್ಟ್ ಇರಬೇಕಂತೇನಿಲ್ಲ. ಸಾಹಿತ್ಯ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಆಗ್ಲೇಬೇಕು. ಆ ಎಕ್ಯುರೇಸಿ ಬೇಕಾದ ಅಗತ್ಯ ಇಲ್ಲ. ಸೊ ಕೊನೆಗೆ ದಂಪತಿಗಳು ನಿರ್ಧಾರಕ್ಕೆ ಏನ್ ಬರ್ತಾರೆ ಅಂದ್ರೆ, 1 ಕಾಲನ್ನ 2 ಕಾಲನ್ನ ಅವನಿಗೆ ಬಿಟ್ಟು 1 ಕಾಲನ್ನ ತೆಗೆದು 2 ಕಾಲನ್ನ ಮಗನಿಗೆ, 1 ಮಗಳಿಗೆ ಹೀಗೆಲ್ಲ ಮಾಡಿ ಆಪರೇಷನ್ ಮಾಡ್ತಾರೆ. ಆ ಮಕ್ಕಳು ಬದುಕುಳಿಬೇಕು ಅಂತಂದ್ರೆ ಆಪರೇಷನ್ ಮಾಡಲೇಬೇಕಾಗಿರ್ತದೆ. ಆಪರೇಷನ್ ಮುಗಿದು ಹೋಗ್ತದೆ. ಆಮೇಲೆ ಅವಳು ಚಂದನಿಗೆ 2 ಕಾಲುಗಳು, ಆಮೇಲೆ ತಾರಾಗೆ 1 ಕಾಲು. ಅವಳು ತನ್ನ ಜೀವನದುದ್ದಕ್ಕೂ ಕುಂಟಿಯಾಗಿ ಉಳಿಬೇಕಾಗ್ತದೆ. ಇದರಿಂದ ತಂದೆಗಾಗ್ಲಿ ತಾಯಿಗಾಗ್ಲಿ ಬಹಳ ಕೆಡುಕು ಅನ್ಸೋದಿಲ್ಲ, ತಪ್ಪು ಅನ್ಸೋದಿಲ್ಲ. ಅವರ ಒಂದು ಸೆನ್ಸ್ ಆಫ್ ಮೊರಾಲಿಟಿ ಅಂತೇವಲ್ಲ, ಈ ನೈತಿಕ ಪ್ರಜ್ಞೆಗೆ ಹರ್ಟ್ ಆಗೋದಿಲ್ಲ. ಅವರಿಗೆ ಪಾಪ ಪ್ರಜ್ಞೆ ಕೂಡ ಕಾಣೋದಿಲ್ಲ. ಅವರು ಸಹಜವಾಗಿ ಬಿಡ್ತಾರೆ. ಇದು ನಡಿಬೇಕಾದದ್ದು. ಹೇಗೆ ಇಲ್ಲಿವರೆಗೆ ಹೇಗೆ ನಡ್ಕೊಂಡು ಹೋಗಿದೆ ಹಾಗೆ ಇದು ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಗಂಡು ಮಗು ಅಂತಂದ್ರೆ ಗಂಡು ಮಗುವಿನ ಒಂದು ದಿವಿಗಾಗಿ ಹೆಣ್ಣು ತ್ಯಾಗ ಮಾಡಬೇಕು, ಗಂಡಿಗಾಗಿ ಹೆಣ್ಣು ತ್ಯಾಗ ಮಾಡಬೇಕು ಅಂತ. ಮುಂದೆ ತಾರಾಗೆ ಅದು ಅಲ್ಲಿಗೆ ನಿಲ್ಲುವುದಿಲ್ಲ, ಡಿಸ್ಕ್ರಿಮಿನೇಷನ್ ಅಲ್ಲಿಗೆ ನಿಲ್ಲುವುದಿಲ್ಲ, ತಾರತಮ್ಯ ಅಲ್ಲಿಗೆ ನಿಲ್ಲುವುದಿಲ್ಲ. ಅದಕ್ಕೆ ನಾವು ಸೂಕ್ಷ್ಮವಾಗಿ ಓದಿದರೆ ನನಗೆ ಆಶ್ಚರ್ಯ ಅಲ್ಲ, ಆಘಾತ ಆಗ್ತದೆ. ಒಬ್ಬ ತಂದೆ ಹೀಗೆಲ್ಲ ವಿಚಾರ ಮಾಡ್ಬೋದು. ನಾನು ಕೂಡ ಒಬ್ಬ ತಂದೆ. ಸೊ ಪುರುಷರು ಹೆಣ್ಣುಮಕ್ಕಳ ಬಗೆಗೆ ಇನ್ನೂ ಹೆಚ್ಚು ಸಹನೆಯಿಂದ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಅಂತ ನನಗೆ ಅನಿಸ್ತು. ಈ ನಾಟಕ ಓದಿದ ಮೇಲೆ ಈ ನಾಟಕ ನನ್ನನ್ನು ಬಹಳ ಆಳವಾಗಿ ತಡ್ತು. ನನ್ನ ಮೇಲೆ, ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಕೂಡ ಯಾಕಂತಂದ್ರೆ ಮುಂದೆ ಆ ಮಕ್ಕಳು ಬೆಳೀತಿರ್ಬೇಕಾದ್ರೆ ಅಲ್ಲಿ ತಾರತಮ್ಯ ಮಾಡ್ತಾರೆ. ಅವಳಿಗೆ ಇದ್ದಿದ್ದಿಲ್ಲ ಒಳ್ಳೆಯ ಸ್ಕೂಲು. ಮಗ ಇಂಥ ಕಾಲೇಜಲ್ಲಿ ಇಂಥ ಸ್ಕೂಲಲ್ಲಿ ಓದಬೇಕು, ಮಗಳು ಇಲ್ಲಿ ಓದಬೇಕು. ಅವರ ಆಹಾರದಲ್ಲಿ ವ್ಯತ್ಯಾಸ, ಉಡುಪಿನಲ್ಲಿ ವ್ಯತ್ಯಾಸ, ಇದೆಲ್ಲ ಇಲ್ಲಿ ನಡೀತಿದೆ. ಕೊನೆಗೆ ಈ ಪಟೇಲ್ ಚಂದನ್ನ ತಂದೆ ಒಂದು ವಿಲ್ ಬೆರೆತಾನೆ. ಕೊನೆಗೆ ಏನಂದ್ರೆ, ನನಗೆ ನನ್ನ ಮಗನಿಗೆ ಹುಟ್ಟುವ ಮೊಮ್ಮಗನ ಹೆಸರಿಗೆ ನನ್ನ ಆಸ್ತಿ ಹೋಗ್ಬೇಕು ಅಂತ. ಸೊ ಹರಿಬಲ್, ನನ್ನ ಮಗ ಇರ್ತಾನ, ಮಗಳಿರ್ತಾಳ, ಮೊದಲಿಗೆ ಮಗಳಿಗೆ ಸಮಪಾಲ ಹಾಕ್ಬೇಕು. ಇಲ್ಲ, ಮಗನಿಗೆಲ್ಲ ಮೊಮ್ಮಗನ ಹೆಸರಿಗೆ ತನ್ನ ಆಸ್ತಿ ಹೋಗ್ಬೇಕು. ಮಗಳಿಗೆ ಮದುವೆ ಹಾಕಿ ಅವಳಿಗೆ ಮಕ್ಕಳಾದ್ರೆ, ಅವಳಿಗೆ ಗಂಡು ಮಗು ಆದ್ರೆ, ಈ ಎಲ್ಲ ಸಮಸ್ಯೆಗಳ ಪ್ರಶ್ನೆಗಳು ಇರ್ತವೆ.
ಈ ತಾರಾ ನಾಟಕದ ಬಗೆಗೆ ದತ್ತಾನಿ ಒಂದು ಸಂದರ್ಶನದಲ್ಲಿ ದತ್ತಾನಿ ಅವರು ಹೀಗೆ ಹೇಳಿದರು, ಐ ಸಿ ತಾರಾ ಆಸ್ ಎ ಪ್ಲೇ ಅಬೌಟ್ ದಿ ಮೇಲ್ ಸೆಲ್ಫ್ ಅಂಡ್ ಫಿಮೇಲ್ ಸೆಲ್ಫ್. ಮೇಲ್ ಸೆಲ್ಫ್ ಮತ್ತು ಫಿಮೇಲ್ ಸೆಲ್ಫ್ ಬಗ್ಗೆ ಇರ್ತಕ್ಕಂಥ ಒಂದು ನಾಟಕ. ಈ ಕೇಂದ್ರ ಸಮಸ್ಯೆ ಅಂತಂದ್ರೆ ಇದೆ, ಹೆಣ್ಣು ಮತ್ತು ಗಂಡು, ಅಥವಾ ಹೆಣ್ಣಿನ ಅಸ್ತಿತ್ವ, ಗಂಡಿನ ಅಸ್ತಿತ್ವ, ಅಥವಾ ಹೆಣ್ಣಿನ ಒಂದು ಲೋಕ, ಗಂಡಿನ ಲೋಕ. ಇದರ ಬಗೆಗೆ ಈ ನಾಟಕ ಇರೋದು, ತಾರಾ ಅನ್ನೋದು ನಾಟಕ ಇರೋದು. ಇಲ್ಲಿ ದ ಮೇಲ್ ಸೆಲ್ಫ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಇನ್ ಆಲ್ ಕಲ್ಚರ್ಸ್. ಪ್ರತಿಯೊಂದು ಸಂಸ್ಕೃತಿಯಲ್ಲಿ, ಪ್ರತಿಯೊಂದು ಜನಾಂಗದಲ್ಲಿ ಗಂಡಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತದೆ, ಗಂಡಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಾಗ್ತದೆ, ಗಂಡಿನ ಸುಖಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಲಾಗ್ತದೆ ಅಂತಕ್ಕಂಥದ್ದು ಈ ನಾಟಕದಲ್ಲಿ ಚರ್ಚೆ ಆಗ್ತದೆ. ಈ ನಾಟಕದ ಕೇಂದ್ರ ವಸ್ತು ಕೂಡ ಅದೇ. ಯಾಕೆ ಸಮಾನತೆ ಯಾಕೆ? ಮನುಷ್ಯ ಜಗತ್ತಿನಲ್ಲಿ ಇರ್ತಕ್ಕಂಥ ಎರಡು ಪ್ರಭೇದಗಳಂತಂದ್ರೆ ಒಂದು ಗಂಡು ಮತ್ತು ಎರಡೇ, ಮೂರನೇ ಇಲ್ಲ, ಒಂದು ತೃತೀಯ ಲಿಂಗ ಬಂದಿದೆ, ಅದನ್ನು ಕೂಡ ನಾವು ಇಟ್ಕೋಬೇಕು, ಎರಡು ಅಥವಾ ಮೂರು ಹೀಗೆ ಅಂದ್ಕೋಬೇಕು. ಇದ್ರ ಮಧ್ಯೆ ಯಾಕೆ ಇಷ್ಟು ತಾರತಮ್ಯ, ಇಷ್ಟು ಭೇದ ಭಾವ ಅಂತನ್ನೋದು ನೋಡ್ರಿ. ಈಗ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ ಆಗತಕ್ಕಂಥ ತಾರತಮ್ಯ ಬಿಡಿ, ಒಂದೇ ಮನೆಯಲ್ಲಿ, ಕುಟುಂಬದಲ್ಲಿ ಒಂದೇ ಪಾಲಕರಿಂದ ಹುಟ್ಟಿದಂಥ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಮಾಡತಕ್ಕಂಥ ತಾರತಮ್ಯಕ್ಕೆ ಯಾವ ಅರ್ಥ ಇದೆ? ಹೌ ಟು ಎಕ್ಸ್ಪ್ಲೇನ್ ದಿಸ್ ಪ್ರಾಬ್ಲಮ್ ಲಾಜಿಕಲಿ ಅನ್ನೋದು ಒಂದು ಸಮಸ್ಯೆ. ಪ್ರತಿಯೊಬ್ಬ ತಂದೆ, ಪ್ರತಿಯೊಬ್ಬ ತಾಯಿ ಇದ್ರ ಬಗೆಗೆ ವಿಚಾರ ಮಾಡಬೇಕು. ಈ ಒಂದು ಮೈಂಡ್ ಸೆಟ್ ಏನಿದೆಯಲ್ಲ, ಈ ಮೈಂಡ್ ಸೆಟ್ ಅನ್ನ ಅವರು ಪ್ರಾಬ್ಲಮಟೈಸ್ ಮಾಡ್ತಾರೆ, ಅದನ್ನ ಕ್ವೆಶ್ಚನ್ ಮಾಡ್ತಾರೆ. ಭಾರತೀಯ ಒಂದು ಮಾನಸಿಕ ಸ್ಥಿತಿ ಇಲ್ಲಿ ಹೆಣ್ಣಿನ ವಿರುದ್ಧ ಕೇವಲ ಗಂಡು ಮಾತ್ರ ಕೆಲಸ ಮಾಡೋದಿಲ್ಲ, ಹೆಣ್ಣಿನ ವಿರುದ್ಧ ಹೆಣ್ಣು ಕೂಡ ಕೆಲಸ ಮಾಡುತ್ತದೆ. ತಾಯಿಯಾಗಿ ನೋಡಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಮಗಳಾಗಿ, ತಂಗಿಯಾಗಿ ಕೂಡ ಅದು ಆ ಒಂದು ಶೋಷಣೆಯನ್ನ ಮಾಡ್ತಾ ಇರ್ತದೆ. ಇದು ಈ ಒಂದು ಪೆಟ್ರಿಯಾರ್ಕಿ, ಇದು ಈ ಪೆಟ್ರಿಯಾರ್ಕಿಯನ್ನ ಪ್ರಶ್ನಿಸ್ತಕ್ಕಂಥ ಕೆಲಸ ಅವರು ಬಹಳ ನಿರ್ಬಿಡೆಯಿಂದ ವಹಿಸ್ತಕ್ಕಂಥ ಇಲ್ಲಿ ಇನ್ನೊಬ್ರು ಎರಿನ್ ಬಿ ಅಂತಕ್ಕಂಥವ್ರು ಪ್ರಸಿದ್ಧ ವಿಮರ್ಶಕರು. ಇವರು ಮಹೇಶ್ ದತ್ತಾನಿ ಬಗೆಗೆ ಆಡಿದ ಎರಡು ಮಾತುಗಳನ್ನ, ಎರಡು ಸಾಲುಗಳನ್ನ ಇಲ್ಲೇ ಪ್ರಸ್ತಾಪ ಮಾಡ್ತಾರೆ. A young playwright who can create a new generation in the Indian drama which deals with the invisible social issues. ಅಂದ್ರೆ ಭಾರತೀಯ ಇಂಗ್ಲಿಷ್ ನಾಟಕಗಳಿಗೆ ಅಗೋಚರ ಸಾಮಾಜಿಕ ಸಮಸ್ಯೆಗಳನ್ನ ಎದುರಿಸಲು ಒಂದು ಹೊಸ ಜನಾಂಗವನ್ನ ಸೃಷ್ಟಿಸಿದ ತರುಣ ನಾಟಕಕಾರ ಮಹೇಶ್ ದತ್ತಾನಿ ಅಂತಕ್ಕಂಥದ್ದನ್ನ ಎರಿನ್ ಬಿ ಬಡಿಸಿದ್ದಾರೆ. ಬಹಳ ಅದ್ಭುತ ಒಂದು ಸಂಗತಿ. ನಾನು ಈ ಮಾತನ್ನ ಇಲ್ಲಿ ಯಾಕೆ ಉದಾಹರಣೆ ಮಾಡಿದ್ದೇನೆ ಅಂದ್ರೆ, ಇದರಿಂದ ನಮಗೆ ಈ ತಾರಾ ಮತ್ತು ದಾಸರಕ್ಕಿಂತ ನಾಟಕವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಜನಾಂಗವನ್ನ ಹಾಕಿದ ಒಬ್ಬ ಲೇಖಕ, ಇದು ಒಬ್ಬ ಶ್ರೇಷ್ಠ ಲೇಖಕನ ಒಂದು ಲಕ್ಷಣ. ಕುವೆಂಪು ನಾವು ಅಂದಾಗ ಕುವೆಂಪು ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡಿದರು, ಬೇಂದ್ರೆ ಒಂದು ಹೊಸ ಜನಾಂಗವನ್ನು ಸೃಷ್ಟಿ ಮಾಡಿದರು, ಕಾರಂತರು ಆ ಕೆಲಸ ಮಾಡಿದರು. ನಮ್ಮ ಸಮಕಾಲೀನ ನಮ್ಮ ಹಿರಿಯರಾದಂಥ ಅನಂತಮೂರ್ತಿ, ಕಾರ್ನಾಡ್, ಕಂಬಾರ್, ತೇಜಸ್ವಿ ಮತ್ತು ಲಂಕೇಶ್ವರು ಕೂಡ ಒಂದು ಜನಾಂಗವನ್ನು ಸೃಷ್ಟಿ ಮಾಡಿದರು. ಸೊ ಆ ಒಂದು ಪರಂಪರೆಗೆ ಸೇರಿದವರು ಮಹೇಶ್ ದತ್ತಾನಿ. ಆಮೇಲೆ ಈ ಜನರೇಷನ್ ಏನು ಮಾಡ್ತಾ ಇದೆ, ಜನರೇಷನ್ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಡೀಲ್ಸ್ ವಿತ್ ದಿ ಇನ್ವಿಸಿಬಲ್ ಸೋಷಿಯಲ್ ಇಶ್ಯೂಸ್. ಅಗೋಚರವಾದ ಸಾಮಾಜಿಕ ಸಮಸ್ಯೆಗಳು, ಕಾಣದೇ ಇರತಕ್ಕಂಥ ಸಾಮಾಜಿಕ ಸಮಸ್ಯೆಗಳು. ಅದು ಒಬ್ಬ ಲೇಖಕನ ಜವಾಬ್ದಾರಿ. ಎಲ್ಲರೂ ಹೇಳಿದ್ದನ್ನೇ ಹೇಳೋದ್ರಲ್ಲಿ ಹೊಸತನ ಇರೋದಿಲ್ಲ. ಎಲ್ಲರೂ ಪ್ರಸ್ತಾಪ ಮಾಡಿದ ಸಮಸ್ಯೆಯನ್ನೇ ಪ್ರಸ್ತಾಪ ಮಾಡಬೇಕಾದದ್ದಿಲ್ಲ. ಅದೇ ಸಮಸ್ಯೆ ಆಗಿದ್ರು ಕೂಡ ಅದನ್ನ ಗ್ರಹಿಸ್ತಕ್ಕಂಥ ರೀತಿ ವಿಭಿನ್ನ ಆಗಿರಬೇಕು, ಹೊಸತನದಿಂದ ಕೂಡಿರಬೇಕು. ಸೊ ಆ ರೀತಿಯಲ್ಲಿ
ಆ ರೀತಿ ಒಬ್ಬ ಲೇಖಕ ನಾಟಕಕಾರ ಮಹೇಶ್ ಕಾಡಿ. ಮತ್ತೆ ಈ ನಾಟಕಕ್ಕೆ ನಾನು ತಿರುಗಿಬೇಕಾದ್ರೆ ಇಲ್ಲಿ ತಾರಾ ಮತ್ತು ಚಂದನ್ ಇಬ್ಬರು ಒಂದೇ ಲಿಂಗಕ್ಕೆ ಸೇರಿದ್ರು ಕೂಡ ಜನಿಸಿದಾಗ ಅವರನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಬೇರ್ಪಡಿಸಲಾಗ್ತದೆ. ಆ ಬಗ್ಗೆ ನಾನು ಆಗಲೇ ಕೇಳಿದೆ. ಇದು ಬಹಳ ಅನಿವಾರ್ಯವಾಗಿತ್ತು. ಇಟ್ ವಾಸ್ ಕ್ವೈಟ್ ಎಸೆನ್ಷಿಯಲ್. ಯಾಕಂದ್ರೆ ಅವ್ರನ್ನ ಬೇರ್ಪಡಿಸಿದ್ರೆ ಇಬ್ರು ಸತ್ತು ಹೋಗ್ತಾ ಇದ್ರು ಅನ್ನೋದು. ಆದರೆ ಅವರ ಭಾವನಾತ್ಮಕ ಪ್ರತ್ಯೇಕತೆಯ ಕುರಿತು ನಾಟಕ ಮಾತನಾಡುತ್ತದೆ. ದೇ ವರ್ ನಾಟ್ ಜಸ್ಟ್ ಫಿಸಿಕಲಿ ಸೆಪರೇಟೆಡ್, ದೇ ವರ್ ಇಮೋಷನಲಿ ಸೆಪರೇಟೆಡ್. ನೋಡಿ, ಅವಳಿ ಮತ್ತು ಜವಳಿ ಇರ್ತಾರಲ್ಲ, ಅವ್ರು ಪರಸ್ಪರರ ಭಾವನೆಗಳನ್ನ ಬಹಳ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಒಂದು ಕುಟುಂಬದಲ್ಲಿ 4 ಜನ ಮಕ್ಕಳಿತ್ತು, ಇಬ್ರು ಅವಳಿ ಜವಳಿ ಏನಿರ್ತಾರಲ್ಲ, ಅವಳಿ ಜವಳಿ ಅವರ ಮಧ್ಯೆ ಪರಸ್ಪರ ಸಂಬಂಧ, ಭಾವನಾತ್ಮಕ ಸಂಬಂಧ ಇರ್ತದೆ. ಆದರೆ ಈವರಲ್ಲಿ ಏನಾಗ್ಬಿಡ್ತು ಅಂತಂದ್ರೆ, ಅದನ್ನ ಸಪರೇಟ್ ಮಾಡಿದ್ರಲ್ಲ, ಪ್ರತ್ಯೇಕಗೊಳಿಸಿದ್ರಲ್ಲ, ಆ ಪ್ರತ್ಯೇಕಗೊಳಿಸುವ ಪ್ರಕ್ರಿಯೆಯಲ್ಲಿ ಅವರು ಕೇವಲ ದೈಹಿಕವಾಗಿ ಬೇರ್ಪಡಲಿಲ್ಲ, ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿಯೂ ಕೂಡ ಬೇರ್ಪಟ್ಟರು ಅಂತಕ್ಕಂಥ ಮಾತು ಬರ್ತದೆ. ದೇ ಆರ್ ಇಮೋಷನಲಿ ಸೆಪರೇಟೆಡ್, ನಾಟ್ ಜಸ್ಟ್ ಫಿಸಿಕಲಿ. ಈ ತಾರಾ ಎಂಬ ಈ ಪದ ಅದಲ್ಲ, ಈ ಪದವೇ ಒಂದು ರೂಪಕ. ಇಲ್ಲಿ ಮೋಸ್ಟ್ಲಿ ಇದರಲ್ಲಿ ಬೈಬಲ್ದಲ್ಲಿ ಒಂದು ಮಾತು ಬರ್ತದೆ. ಅದೇನಂತಂದ್ರೆ, ಪುರುಷರು ದೇವರು ಸೃಷ್ಟಿಸಿದ ನಕ್ಷತ್ರಗಳು ಅಂತಕ್ಕಂಥ ಒಂದು ಮಾತು ಬರ್ತದೆ. ಪುರುಷರು ದೇವರು ಸೃಷ್ಟಿಸಿದ ನಕ್ಷತ್ರಗಳು. ಅದಕ್ಕೆ ಕೆಲವು ಮನುಷ್ಯರು ಹೇಳ್ತಾರೆ, ಯಾಕೆ ದೇವರು ಆ ಮಾತುಗಳನ್ನು ಹೇಳ್ತಾರ ಅಂತಂದ್ರೆ, ಆ ದೇವರನ್ನು ಸೃಷ್ಟಿಸಿದರೂ ಕೂಡ ಪುರುಷರೇ ಅಂತಕ್ಕಂಥ ಮಾತನ್ನ ಕೆಲವರು ಹೇಳ್ತಿರ್ತಾರೆ. ಸೊ ದತ್ತಾನಿ ಬಹಳ ಪ್ರಜ್ಞಾಪೂರ್ವಕವಾಗಿ ಈ ತಾರಾ ಅನ್ನೋ ಹೆಸರನ್ನ ಕೊಟ್ಟಿರ್ಬೋದು ಅಂತ ನನಗೆ ಅನಿಸ್ತದೆ. ಆ ಬೈಬಲ್ದ ಮಾತನ್ನ ಸುಳ್ಳಾಗಿಸಲು ಅವರು ಈ ಹೆಸರನ್ನ ಕೊಟ್ಟಿರ್ಬೋದು. ಯಾಕಂದ್ರೆ ತಾರಾ ಅಂದ್ರೆ ತಾರೆ, ಸ್ಟಾರ್. ವೈ ಮೇಲ್ ಬಿ ಎ ಸ್ಟಾರ್, ವೈ ನಾಟ್ ಫಿಮೇಲ್ ಅಂತ. ಸೊ ಈ ತಾರಾ ಅಂತಕ್ಕಂಥ ಪದವಿ ಒಂದು ದೊಡ್ಡ ರೂಪಕ. ಇಟ್ಸ್ ಎ ಮೆಟಫರ್, ಇಟ್ಸ್ ಎ ವಂಡರ್ಫುಲ್ ಮೆಟಫರ್. ಇದು ಸಂಯೋಜಿತ ಮತ್ತು ಬೇರ್ಪಟ್ಟ ಪುರುಷ ಮತ್ತು ಸ್ತ್ರೀ ಘಟಕಗಳ ರೂಪಕ. ಹೆಣ್ಣಿಗಿಂತ ಗಂಡಿಗೆ ನೀಡಲಾಗುವ ಹೆಚ್ಚಿನ ಆದ್ಯತೆಯ ರೂಪಕವೂ ಕೂಡ ಇದಾಗಿದೆ. ಇದು ಕೂಡ ದತ್ತಾನಿಯವರ ಒಂದು ಅಭಿಪ್ರಾಯ. ಈಗ ತಾರಾ ಮತ್ತು ಚಂದನ್ ರನ್ನ ಬೇರ್ಪಡಿಸಲು ನಡೆಸಿದ ಶಸ್ತ್ರಕ್ರಿಯೆಯಲ್ಲಿಯೇ ಸಮಸ್ಯೆ ಇದೆ. ಸರ್ಜರಿ ಏನಿದೆಯಲ್ಲ, ಆ ಸರ್ಜರಿಯಲ್ಲೇನೆ ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ವೈದ್ಯರು ಕೂಡ, ನಾವು ಅಂತೇವೆ ವೈದ್ಯರು ದೇವರಿಗೆ ಸಮಾನರು ಅಂತ ನಾವು ಹೇಳ್ತೀವಲ್ಲ, ಹಾಗಿಲ್ಲ. ನಾನು ಅಂತೇನೆ ಸರ್ಕಾರಿ ವೈದ್ಯರು ದೇವರ ಸಮಾನರು ಅಂತ ಅನ್ಬೋದು. ಖಾಸಗಿ ವೈದ್ಯರ ಬಗ್ಗೆ ಈ ಮಾತು ಹೇಳೋದು ಬಹಳ ಕಷ್ಟ. ಈ ಕೊರೋನಾದಲ್ಲಿ ನಾವು ಎಲ್ಲ ನೋಡಿದ್ದೀವಿ. ದೇವರು ಅನ್ನೋದಾದ್ರೆ ಎಲ್ಲರನ್ನ ರಕ್ಷಣೆ ಮಾಡಬೇಕು, ಹಾಗಾಗೋದಿಲ್ಲ. ಈ ದೇವರು, ಈ ವೈದ್ಯ ಅಂತಕ್ಕಂಥ ದೇವರು ಉಳಿಯೋದು ಹಣವಂತರಿಗೆ, ಸ್ಥಿತಿವಂತರಿಗೆ, ಅಧಿಕಾರದಲ್ಲಿರೋದು. ಸೊ ಆ ಶಸ್ತ್ರ ಚಿಕಿತ್ಸೆ ಏನಿದೆಯಲ್ಲ, ಸರ್ಜರಿ ಯಾವ ರೀತಿ ಮಾಡ್ತಾನೆ ವೈದ್ಯ ಈ ನಾಟಕದಲ್ಲಿ ಅಂತಂದ್ರೆ, ಅದು ಗಂಡು ಮಗುವಿಗೆ ಅನುಕೂಲವಾಗುವಂತೆ ಶಸ್ತ್ರಚಿಕಿತ್ಸೆಯನ್ನು ಅವನು ಮಾಡ್ತಾನೆ. ಯಾಕಂದ್ರೆ ಅವನು ಈ ಪಾಲಕರ ಪ್ರಭಾವಕ್ಕೆ ಒಳಗಾಗ್ತಾನೆ. ಇದರಿಂದ ತಾರಾ ದೈಹಿಕ ತೊಂದರೆಗೆ ಸಿಲುಕಿ ಕಷ್ಟ ಅನುಭವಿಸಿ ಅವಳು ಸತ್ತು ಹೋಗ್ತಾಳೆ. ಶಿ ಡೈಸ್ ಎ ಪ್ರೀಮ್ಯಾಚುರ್ ಡೆತ್. ಅವಳು ಸತ್ತು ಹೋದ್ಮೇಲೆ ಪಾಲಕರಿಗೆ ಪಾಪ ಪ್ರಜ್ಞೆ ಕಾಡೋದಿಲ್ಲ, ಆದರೆ ಚಂದನಿಗೆ ಕಾಡಲಿಕ್ಕೆ ಶುರು ಮಾಡ್ತಾನೆ. ದಟ್ ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಮೈ ಸಿಸ್ಟರ್ ಫೇಸ್ಡ್. ನನ್ನ ಸಹೋದರಿ ಎದುರಿಸಿದ ಎಲ್ಲ ಸಮಸ್ಯೆಗಳಿಗೆ, ಮಾನಸಿಕ, ದೈಹಿಕ ಇತ್ಯಾದಿ ಸಮಸ್ಯೆಗಳಿಗೆ ನಾನೇ ಕಾರಣ, ಅವಳ ಸಾವಿಗೂ ಕೂಡ ನಾನೇ ಕಾರಣ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಅವನಿಗೆ ತೀವ್ರವಾಗಿ ಕಾಡಲಿಕ್ಕೆ ಶುರು ಮಾಡಿದಾಗ, ಅವನು ಭಾರತವನ್ನ ಬಿಟ್ಟು, ತನ್ನ ಜನ್ಮ ಭೂಮಿಯನ್ನು ಬಿಟ್ಟು ಇಂಗ್ಲೆಂಡ್ಗೆ ಹೊರಟು ಹೋಗ್ತಾನೆ. ಅಲ್ಲಿ ಹೊಸ ಜೀವನ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ನೆನಪುಗಳು ಎಲ್ಲಿ ಹೋಗ್ಬೇಕು? ಮೆಮರೀಸ್ ನೆನಪುಗಳು ಒಂದೊಂದ್ಸಲ ನಮ್ಮ ಕಷ್ಟದಲ್ಲಿ ಸಿಕ್ಕಿಸ್ತವೆ. ಲೇಡಿ ಮೆಕ್ಬೆತ್ ನಾಟಕದಲ್ಲಿ ಲೇಡಿ ಮೆಕ್ಬೆತ್ ದೊಡ್ಡ ಸಮಸ್ಯೆ ಮೆಮರೀಸ್.
ಡಂಕನ್ನ ಕೊಲೆಯಾಗಿ ಹೋಗಿರ್ತದೆ, ಆಕೆ ಮಹಾರಾಣಿ ಆಗಿರ್ತಾಳೆ. ಆದರೂ ಕೂಡ ಆ ಒಂದು ಕೊಲೆಯ ನೆನಪು ಅವಳಿಗೆ ಕಾಣಲಿಕ್ಕೆ ಶುರು, ಎಷ್ಟು ಕಾಣಲಿಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ, ಆಲ್ ದಿ ಪರ್ಫ್ಯೂಮ್ಸ್ ರವಿ ಸ್ವೀಟ್ ಆಕೆ ಹೇಳಿ ಖುಷಿಯಾಗಿ. ಸೊ ಇವನಿಗೆ ಆ ನೆನಪುಗಳು ಕಾಣಲಿಕ್ಕೆ ಶುರು ಮಾಡ್ತಾನೆ ಚಂದ. ಆಗ ಅವನು ತನ್ನ ನೆನಪುಗಳನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. He makes a conscious effort to kill his memories. ಈ ನೆನಪುಗಳು ಯಾವ್ಯಾವ ಕಾರಣಕ್ಕೆ ನೆನಪುಗಳು ಜೀವಂತವಾಗಿದ್ದಾವೆ ಅವನಿಗೆ ಅನಿಸ್ತದೆ. ನನ್ನ ಹೆಸರಿನಲ್ಲಿ ನನ್ನ ನೆನಪುಗಳು ಕವಿತುಕೊಂಡು, ನನ್ನ ಹೆಸರಿನಲ್ಲಿ ನನ್ನ ನೆನಪುಗಳಿವೆ. ಚಂದ ಅಂತಕ್ಕಂಥ ಹೆಸರೇನಿದೆಯಲ್ಲ, ಈ ಹೆಸರನ್ನು ಡಿಸ್ಟ್ರಾಯ್, ಐ ಮಸ್ಟ್ ಡಿಸ್ಟ್ರಾಯ್ ಮೈ ನೇಮ್. ಆಗ ಅವನು ತನ್ನ ಹೆಸರನ್ನ ಕೊಲ್ಲೋದು, ಹೆಸರನ್ನ ಬದಲಾಯಿಸಿಕೊಂಡು ಅವನು ಹೊಸ ಹೆಸರನ್ನ ಡ್ಯಾನ್ ಅಂತಕ್ಕಂಥ ಹೊಸ ಹೆಸರನ್ನ ಇಟ್ಕೊಂಡು ಇಂಗ್ಲೆಂಡ್ನಲ್ಲಿ ಇರಲಿಕ್ಕೆ ಶುರು ಮಾಡ. ಈ ನಾಟಕದ ಮೂಲಕ ಈ ಚಂದನ್ ಮತ್ತು ಅವನ ತಾಯಿ ಹೆಸರು ಭಾರತಿ, ಚಂದನ್ ಮತ್ತು ತಾಯಿ ಭಾರತಿ ಮತ್ತು ಅವರ ತಂದೆ ಪಟೇಲ್. ಈ ಚಂದನ್ ಮತ್ತು ತಾಯಿ ಮಧ್ಯೆ ನಡೀತಕ್ಕಂಥ ಒಂದು ಸಂಭಾಷಣೆಯನ್ನ ನಾನು ನಿಮಗೆ ಓದಿ ಹೇಳ್ತೇನೆ. ಲೆಟ್ ಹರ್ ಗೆಟ್ ಓಲ್ಡರ್. ಕಾರಣ ಬಗ್ಗೆ ಹೇಳ್ತಾರೆ, ಬದುಕು ಹೇಳ್ತಾರೆ, ವಯಸ್ಸಾಗಲಿ ಬೆಳೀಲಿ. ಲೆಟ್ ಹರ್ ಗೆಟ್ ಓಲ್ಡರ್. ಎಸ್ ಚಂದನ್, ದ ಪ್ಲಾನೆಟ್ ವಿಲ್ ಟಾಲರೇಟ್ ಯು, ದ ಪ್ಲಾನೆಟ್ ವಿಲ್ ಅಕ್ಸೆಪ್ಟ್ ಯು, ಬಟ್ ನಾಟ್ ಹರ್. ಈ ಜಗತ್ತು, ಈ ಭೂಮಿ, ಈ ನಭೋಮಂಡಲ ಇದು ನಿನ್ನನ್ನು ಸ್ವೀಕಾರ ಮಾಡ್ತದೆ, ನಿನ್ನನ್ನು ಒಪ್ಕೋತದೆ. ಆದರೆ ಅವಳನ್ನ ನಿನ್ನ ಅಗತ್ಯ ಇದೆ. Thy need is greater than hers. ಅವಳಿಗಿಂತ ಈ ಭೂಮಿಗೆ, ಈ ನೆಲಕ್ಕೆ, ಈ ನಾಡಿಗೆ ಅವಳಿಗಿಂತ ನಿನ್ನ ಅವಶ್ಯಕತೆ ಹೆಚ್ಚಾಗಿದೆ. ತಾಯಿ ಮಗನಿಗೆ ಹೇಳ್ತಾರೆ, ಕ್ಯಾನ್ ಎ ಮದರ್ ಬಿ ಸೊ ಕ್ರೂಯಲ್? ಒಬ್ಬ ತಾಯಿ ಇಷ್ಟು ಕ್ರೂರಿ ಆಗಲಿಕ್ಕೆ ಸಾಧ್ಯವೇ? ಒಬ್ಬ ತಾಯಿ ಇಷ್ಟು ನಿಷ್ಠೂರ ಆಗಲಿಕ್ಕೆ ಸಾಧ್ಯವೇ? ತನ್ನ ಮಗಳ ವಿಷಯದಲ್ಲಿ ಸಾಧ್ಯ ಇದೆ. ಇದಕ್ಕಿಂತಲೂ ಟೆರಿಫಿಕ್, ಹಾರಿಬಲ್ ಆದಂಥ ಘಟನೆಗಳು ನಡೆದು ಹೋಗ್ತವೆ. ನಾವು ಪುರುಷರು ಅದರ ಬಗ್ಗೆ ಲಕ್ಷ್ಯ ಕೊಡ್ತೇವೆ. ಬಹಳ ಜನ ಹೆಣ್ಣುಮಕ್ಕಳು ಬಹಳ ನಿರ್ದಯವಾಗಿ ಸತ್ತು ಹೋಗ್ತಾರೆ, ಕೊಲ್ಲಲ್ಪಡ್ತಾರೆ. ಕೊಲೆಗಾರರು ಬೇರೆ, ಒಂದೊಂದ್ಸಲ ಕೊಲೆಗಾರರು ಬೇರೆ ಯಾರಲ್ಲ, ತಂದೆ ಆಗಿರ್ಬೋದು, ಇಡೀ ಕುಟುಂಬ ಆಗಿರ್ಬೋದು. ಇದ್ರ ಬಗ್ಗೆ ನಮಗೆ ಚಿಂತನೆ ಮಾಡಲಿಕ್ಕೆ ತನಗೆ ಗೊತ್ತಿದ್ರೂ ಭಾರತಿ ತನ್ನ ಮಗಳು ತಾರಾಳನ್ನ ತ್ಯಾಗ ಮಾಡ್ತಾನೆ. ಆಮೇಲೆ ಗಂಡು ಮಗುವಿನ ಜೀವ ಹೆಣ್ಣು ಮಗುವಿನ ಜೀವನಕ್ಕಿಂತ ಹೆಚ್ಚಿನದ್ದು ಎಂಬ ನಂಬಿಕೆಯಿಂದ ಅವಳು ಹೀಗೆ ನಡೆದುಕೊಂಡು ಅವಳಿ ಜವಳಿಯಲ್ಲಿ ಸಹಜವಾಗಿರುವ ಭಾವನಾತ್ಮಕ ಸಂಬಂಧವನ್ನ ಚಂದ್ರ ಮತ್ತು ತಾರಾ ಪಾಲಕರು, ಭಾರತಿ ಮತ್ತು ಪಾಟೀಲ್ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ತೆಗೆದುಹಾಕ್ತಾರೆ. ಆದರೆ ಚಂದನಿಗೆ ಆ ಪಾಪ ಬಗ್ಗೆ ಕಾಡ್ತದೆ. ಒಂದ್ಸಲ ಅವನು ಚಂದನ್ ಹೇಳ್ತಾನೆ, ದ ವೇ ವಿ ಸ್ಟಾರ್ಟೆಡ್ ಇನ್ ಲೈಫ್, ನಮ್ಮ ಪಯಣ ಹೀಗೆ ಶುರು ಆಯಿತು. ಎಲ್ಲಿ ಪಯಣ? ಒಬ್ಬ ಮನುಷ್ಯನ ಪಯಣ ಶುರು ಆಗುವುದು ಎಲ್ಲಿ? ತಾಯಿಯ ಗರ್ಭದಲ್ಲಿ. ತಾಯಿಯ ಗರ್ಭದಲ್ಲಿ ನಮ್ಮ ಪಯಣ ಶುರು ಆದಾಗ ನಾನು ನೀವು ಇಬ್ರು ಒಂದು ಜೀವ ಒಂದು ದೇಹ, ಎರಡು ಜೀವ ಎರಡು ದೇಹ ಇದ್ರೂ ಕೂಡ ಒಂದು ಜೀವ ಒಂದು ದೇಹದಲ್ಲಿದ್ದೀವಿ. ಯಾಕಂದ್ರೆ ಅವಳಿ ಜವಳಿ, ನಾವು ಕೇವಲ ಅವಳಿ ಜವಳಿ ಅಲ್ಲ, ನಮ್ಮ ದೇಹಗಳು ಒಂದಕ್ಕೊಂದು ಅಂಟಿಕೊಂಡು ನಾವು ಈ ಭೂಮಿಗೆ ಬಂದಾಗ ನಮ್ಮ ದೇಹಗಳು ಅಂಟಿಕೊಂಡಿತು, ಒಂದಕ್ಕೊಂದು ಅಂಟಿಕೊಂಡಿತು. ದ ವೇ ವಿ ಸ್ಟಾರ್ಟೆಡ್ ಇನ್ ಲೈಫ್, 2 lives and 1 body in 1 comfortable womb. But beautiful life. ಇಂಥ ಗರ್ಭ ಇದು, ತಾಯಿಯ ಗರ್ಭ, ಸುರಕ್ಷಿತ ಗರ್ಭ, ಅದು ಬಹಳ ಕಂಫರ್ಟೇಬಲ್ ಆದಂಥ ಗರ್ಭ. ಆ ಗರ್ಭದಲ್ಲಿ ನಾವು 2 ಜೀವಿಗಳು ಒಂದು ದೇಹ ಇದ್ದೀವಲ್ಲ, ಎಷ್ಟು ಚೆನ್ನಾಗಿದ್ದೀವಿ. ಎಲ್ಲಿವರೆಗೆ ನಾವು ಚೆನ್ನಾಗಿದ್ದೀವಿ, ನ್ಯೂನ್ಯವಾಗಿದ್ದೀವಿ, ಒಂದಾಗಿದ್ದೀವಿ ಅಂದ್ರೆ till we were forced out and separated. ಎಲ್ಲಿವರೆಗೆ ನಾವು ತಾಯಿ ಗರ್ಭದಿಂದ, ಯಾವಾಗ ನಾವು ತಾಯಿ ಗರ್ಭದಿಂದ ಹೊರಗೆ ಬಂದೋ, ಯಾವಾಗ ನಮ್ಮ ಮೇಲೆ
ಚಿಕಿತ್ಸೆ ಮಾಡಲಾಯಿತು, ಆಗ ನಾವು ಬೇರ್ಪಟ್ಟಿವಿ, ಬೇರೆ ಆದೆವು, ಪ್ರತ್ಯೇಕಗೊಂಡೆವು. ನಮ್ಮ ದೇಹಗಳು ಮಾತ್ರ ಪ್ರತ್ಯೇಕಗೊಳ್ಳೋದು, ನಮ್ಮ ಆತ್ಮಗಳು ಪ್ರತ್ಯೇಕಗೊಳ್ಳೋದು, ಮನಸ್ಸು, ನಮ್ಮ 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 ಭಾವನೆಗಳು ಪ್ರತ್ಯೇಕಗೊಂಡು. ಎಷ್ಟು ಪ್ರತ್ಯೇಕಗೊಂಡ್ಬಿಟ್ಟು ಅಂದ್ರೆ ನೀನು ಬೇರೆ, ನಾನು ಹೆಚ್ಚು, ಇಷ್ಟಲ್ಲದೆ ತಾರ ಅಕ್ಷಣಿಗೆ ಸತ್ತು ಹೋಗ್ತೇನೆ, ವಿಶ್ವತಾಳೆ, ಓದ್ತಾಳೆ, ಬೆಳೀತಾಳೆ. ಅಕ್ಕಿಗೂ ತನ್ನದೇ ಆದ ಕನಸುಗಳಿರ್ತಾವೆ, ಆಸೆಗಳಿರ್ತಾವೆ, ಆಕಾಂಕ್ಷೆ ಇರ್ತದೆ. ಆದರೆ ಅದನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಿಕಾಸ್ ಶಿ ಈಸ್ ಕ್ರಿಪಲ್ಡ್ ಫಾರ್ ಲೈಫ್. ಅವಳ ಜೀವನದಂತೂ ಕುಂಟಿಯಾಗಿಯೇ ಇರಬೇಕು, ಬೇರೆ ಸಾಧ್ಯತೆಗಳೇ ಇಲ್ಲ. ಸೊ ಆ ಒಂದು ಕ್ರಿಪಲ್ಡ್ನೆಸ್ ಏನಿದೆ, ಕುಂಟುತನ ಅವಳನ್ನು ಬಹಳ ತೀವ್ರವಾಗಿ ಕಾಣ್ತದೆ. ಕೊನೆಗೆ ತಂದೆ ಪಟೇಲ್ ತನ್ನ ಆಸ್ತಿಯನ್ನು ತನ್ನ ಮಗನಿಗೆ ಹುಟ್ಟುವ ಗಂಡು ಮಗುವಿನ ಹೆಸರಿಗೆ ಬರೆದಿಡುವ ಒಂದು ಪ್ರಸಂಗ ಏನಿದೆಯಲ್ಲ, ಅದು ಬಹಳ ಆಘಾತಕಾರಿ ಪ್ರಸಂಗ. ಇದು ಈ ನಾಟಕದ ಕೇಂದ್ರ ಸಮಸ್ಯೆ ಮತ್ತು ಕೇಂದ್ರ ವಸ್ತು. ಇದು ಲಿಂಗಾಧಾರಿತ ಭೇದ, ಅಸಮಾನತೆ ಮತ್ತು ಶೋಷಣೆಯ ಭೀಕರತೆ, ಹೆತ್ತ ತಾಯಿಯಿಂದ ಶೋಷಣೆಗೆ ಒಳಗಾಗುವ ಹೆಣ್ಣಿನ ಸ್ಥಿತಿ ಈ ನಾಟಕದಲ್ಲಿ ನಮಗೆ ಕಣ್ಣಿಗೆ ಕಟ್ಟುವಂತೆ ಚಿತ್ರೀಕರಿಸುತ್ತದೆ. ಈ ನಾಟಕದ ಓದು ನಮ್ಮನ್ನು ಬಹಳ ಸೂಕ್ಷ್ಮಗೊಳಿಸಬೇಕು. ಒಬ್ಬ ತಂದೆಯಾಗಿ, ತಾಯಿಯಾಗಿ, ತಮ್ಮನಾಗಿ, ಅಣ್ಣನಾಗಿ ಮತ್ತು ಅಜ್ಜನಾಗಿ ನಾವು ಬಹಳ ಸೂಕ್ಷ್ಮಗೊಳ್ಳಬೇಕು ಅಂತ ಅನಿಸ್ತು. ನನ್ನ ಉಪನ್ಯಾಸದ ಕೊನೆಯಕ್ಕೆ ನಿಗದಿಪಡಿಸಿದ ಸಮಯದಲ್ಲಿ ಮುಗಿಸ್ತೇನೆ. ಎರಡನೇ ನಾಟಕ ನಾನು ಚರ್ಚಿಸುವ ಎರಡನೇ ನಾಟಕ ಡಾನ್ಸ್ ಲೈಕ್ ಎ ಮ್ಯಾನ್. ಬಹಳ ಇಷ್ಟವಾದ ನಾಟಕ. ಈ ನಾಟಕವನ್ನು ನಾನು ಮೇಲೆ ಓದ್ತಾ ಇರ್ತೇನೆ. ಈ ನಾಟಕ ಇದು 3 ತಲೆಮಾರುಗಳ ಕಥೆಯನ್ನ ಈ ನಾಟಕ ಹೇಳ್ತದೆ. ಈ 3 ತಲೆಮಾರುಗಳಿಗೆ ಸೇರಿದ ಜನರ ಮಹತ್ವಾಕಾಂಕ್ಷೆ, ಅವರ ತ್ಯಾಗ, ಅವರ ಹೋರಾಟ, ಒಪ್ಪಂದಗಳು, ಆಂತರಿಕ ಸಂಘರ್ಷ, ಇಂಟರ್ನಲ್ ಕಾನ್ಫ್ಲಿಕ್ಟ್, ಆಮೇಲೆ ಕಾಂಪ್ರಮೈಸಸ್ಗಳು ಮತ್ತು ಸ್ಯಾಕ್ರಿಫೈಸಸ್ಗಳು, ಆಂಬಿಷನ್ ಇತ್ಯಾದಿ ತ್ಯಾಗ, ಹೋರಾಟ, ಒಪ್ಪಂದಗಳು ಮತ್ತು ಆಂತರಿಕ ಸಂಘರ್ಷ, ಇದೆಲ್ಲದರ ಜೊತೆ ತಮ್ಮ ಬದುಕಿನ ವಾಸ್ತವದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಇದು ಮುಖ್ಯ ವಸ್ತು. ನಾಟಕದ ಮೊದಲ ಸಾಲಿನಿಂದ ಕೊನೆಯ ಸಾಲದವರೆಗೂ ನಮಗೆ ನಮ್ಮ ಕಣ್ಣಿಗೆ ಬರುವ ಅಥವಾ ನಮ್ಮ ಕಿವಿಗೆ ಕೇಳಿಸುವ ಶಬ್ದ ಡಾನ್ಸ್ 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 ಡಾನ್ಸ್. ಇಡೀ ನಾಟಕನೇ ಈ ನರ್ತನೆಯ ಬಗೆಗೆ ಅಥವಾ ನೃತ್ಯದ ಬಗೆಗೆ, ನರ್ತನೆಯ ಬಗೆಗೆ ಈ ನಾಟಕ. ನೃತ್ಯ ಅಥವಾ ನರ್ತನೆ ಈ ನಾಟಕದ ಒಂದು ಕೇಂದ್ರ ಸಮಸ್ಯೆ ಅಥವಾ ಈ ನಾಟಕದ ಕೇಂದ್ರ ವಸ್ತು. ಇಲ್ಲಿ ಈ ನೃತ್ಯ ಅನ್ನೋದು ಕೂಡ ಒಂದು ರೂಪಕ. ಇಟ್ಸ್ ಎ ಮೆಟಫರ್, ಇಟ್ಸ್ ಆಲ್ಸೋ ಎ ಇಮೇಜ್. ಈ ನಾಟಕದ ಕೇಂದ್ರ ಬಿಂದು ನೃತ್ಯ. ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿಯ ಅರ್ಥವನ್ನ ನೃತ್ಯ ಒದಗಿಸ್ತದೆ. ಇಲ್ಲಿ ಜಯರಾಜ್ ಮತ್ತು ರತ್ನ ಗಂಡ ಹೆಂಡತಿ. ಅಮೃತಲಾಲ್ ಅಂತ ಅವರ ತಂದೆ ಇರ್ತಾರೆ. ಜಯರಾಜ್ನ ತಂದೆ ಅಮೃತಲಾಲ್, ಜಯರಾಜ್, ಆಮೇಲೆ ಅವರ ಮಕ್ಕಳು ಲತಾ, 3 ಜನರೇಷನ್. ಸೊ ಜಯರಾಜನ ತಂದೆ ಇದು ಮಾರ್ವಾಡಿ ಕುಟುಂಬ, ಗುಜರಾತಿ ಕುಟುಂಬ. ಅಮೃತಲಾಲ್ನಿಗೆ ತನ್ನ ಮಗ ಡಾನ್ಸ್ ಆಗ್ಬೇಕು ಅಂತ ಅನ್ಸುತ್ತೆ, ಆಗ್ಬೇಕಾಗಿದೆ. ಇದು ಭಾರತೀಯ ಟಿಪಿಕಲ್ ಇಂಡಿಯನ್ ಮೈಂಡ್ ಸೆಟ್ ಅಂತ ಕರಿಬೋದು. ನನ್ನ ಮಗ ಏನಾಗಬೇಕು ಅಂದ್ರೆ ನಾನು ಹಾಗೆ ಪ್ರೊಫೆಸರ್ ಆಗಬೇಕು, ಒಂದು ಆಫೀಸರ್ ಆಗಬೇಕು, ಒಂದು ಸೆಟಲ್ಡ್ ಲೈಫನ್ನು ಲೀಡ್ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಇರ್ತದೆ. ಅವನು ನಟ ಆಗಬೇಕು, ಅವನು ಡಾನ್ಸರ್ ಆಗಬೇಕು, ಅವನು ಪೇಂಟರ್ ಆಗಬೇಕು, ಅವನು ಕ್ರಿಕೆಟರ್ ಆಗಬೇಕು ಅಂತ ನಾವು ಬಯಸೋದಿಲ್ಲ. ಯಾಕಂದರೆ ನನ್ನದರಲ್ಲಿ ಆಸಕ್ತಿ ಇರೋದು. ಹಾಗೆ ಈ
ಅಮೃತ್ಲಾಲ್ಗೆ ತನ್ನ ಮಗ ಜಯರಾಜ್ ಡಾನ್ಸರ್ ನರ್ತಕ. ಮೊದಲಿಂದ ಅವನಿಗೆ ಈ ಡಾನ್ಸ್ನಲ್ಲಿ ವಿಶ್ವಾಸ ಇರುತ್ತೆ, ನರ್ತನೆಯಲ್ಲಿ ಅಥವಾ ನೃತ್ಯದಲ್ಲಿ ಅವನಿಗೆ ವಿಶ್ವಾಸ. ಯಾಕಂತಂದ್ರೆ ಇದು ಒಂದು ಟ್ರೆಡಿಷನಲ್ ಡಾನ್ಸ್ ಫಾರ್ಮ್ದಲ್ಲಿ ಅವನು ಜಯರಾಜ್ಗೆ ಆಸಕ್ತಿ ಇರ್ತದೆ. ಸಾಂಪ್ರದಾಯಿಕ ನೃತ್ಯ ರೂಪದಲ್ಲಿ ಅವನಿಗೆ ಆಸಕ್ತಿ ಇರ್ತದೆ. ತಂದೆಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಅವನಿಗೆ ಅದರ ಬಗ್ಗೆ ತಿರಸ್ಕಾರ ಇರ್ತದೆ. ಯಾಕಂದ್ರೆ ಡಾನ್ಸರ್ ಆದರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇರೋದಿಲ್ಲ ಅಂತ ಗೊತ್ತು. ಆಮೇಲೆ ಈ ಡಾನ್ಸ್ ಯಾರು ಮಾಡಬೇಕು ಅಂತಂದ್ರೆ ವೇಶ್ಯರು ಮಾಡಬೇಕು, ಪ್ರಾಸ್ಟಿಟ್ಯೂಟ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಬಹಳ ಸಾಂಪ್ರದಾಯಿಕವಾದಂಥ ಒಂದು ನಂಬಿಕೆ. ಅಥವಾ ಯಾರು ಈ ಡಾನ್ಸನ್ನು ಮಾಡ್ತಾರೆ, ನಾಟಕದಲ್ಲಿ ಅಭಿನಯ ಮಾಡ್ತಾರೆ, ಅವರಿಗೆ ಚಾರಿತ್ರ್ಯ ಇರೋದಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಮಾತು. ಅಥವಾ ಚಾರಿತ್ರ್ಯ ಇದ್ದವರು ಅದಕ್ಕೆ ಹೋದ್ಮೇಲೆ ಹಾಡಾಗ್ತಾರೆ ಅನ್ನೋದು ಮತ್ತೊಂದು ಮಾತು. ಆಮೇಲೆ ಸಾಮಾಜಿಕ ಸ್ಥಾನಮಾನ ಇಲ್ಲ, ಅದಕ್ಕೆ ನಿಯಮಿತವಾದ ಸಂಪನ್ಮೂಲ ಅದರಿಂದ ಸೃಷ್ಟಿ ಆಗೋದಿಲ್ಲ, ಕುಟುಂಬ ನಿರ್ವಹಣೆಗೆ ತೊಂದರೆ ಆಗ್ತದೆ ಅಂತ ಅನ್ನೋದು. ಇನ್ನೊಂದೇನಂತಂದ್ರೆ ಈ ಡಾನ್ಸ್ ಮಾಡೋದ್ರಿಂದ ನನ್ನ ಮಗ ಹೆಣ್ಣಿನ ತರ ಕಾಣುತ್ತಾನೆ ಅಂತಕ್ಕಂಥ ಒಂದು ಭಯ ಈ ಅಮೃತ್ಲಾಲ್ಗಿರೋದು. ಅವನಿಗೆ ಒಬ್ಬ ಗುರು ಇರ್ತಾನೆ, ಜಯರಾಜನಿಗೆ ಡಾನ್ಸ್ ಗುರು ಇರ್ತಾನೆ, ನೃತ್ಯ ಗುರು ಇರ್ತಾನೆ. ಅವನು ಕೂದಲು ಬಹಳ ಉದ್ದ ಕೂದಲು ಬೆಳೆಸಿರ್ತಾನೆ. ಇವನಿಗೂ he also wanted to grow long hair, ಉದ್ದ ಕೂದಲು ಬಿಡಬೇಕು ಅಂತ ಅನಿಸ್ತದೆ. ಆ ಯೋಜನೆ ತಂದೆ ಗೊತ್ತಾದಾಗ ಇಲ್ಲ ಯಾಕೆ ಮಾಡಬೇಕು, ಉದ್ದ ಕೂದಲು ಬಿಟ್ಟರೆ ಹೆಣ್ಣಿನ ತರ ಕಾಣ್ತೀವಿ, ನನಗೆ ನನ್ನ ಮಗ ಹೆಣ್ಣಿನ ತರ ಕಾಣಬಾರ್ದು ಅಂತ ಒಂದು ನಂಬಿಕೆ ಅವನಿಗೆ ಇರ್ತದೆ. ಇಲ್ಲಿ ಜಯರಾಜನಿಗೆ ನೃತ್ಯ ಅನ್ನೋದು ಒಂದು ಹವ್ಯಾಸ, ಇಟ್ಸ್ ನಾಟ್ ಎ ಹಾಬಿ. ಅದು ಅವನ ಜೀವನ ಮತ್ತು ಅದು ಅವನ ಆತ್ಮ. ಅದು ಅವನಿಗೆ ಅದು ಕೆಲವು ಲೇಖಕರಿರ್ತಾರೆ, ಅವರಿಗೆ ಬರಹ ಅನ್ನೋದು ಇದು ಹವ್ಯಾಸ ಆಗಿರೋದಿಲ್ಲ. ಒಂದು ಟೈಮ್ ಇದ್ರೆ ಸಂಭವನ್ನ ಹೇಳ್ಬೋದಾಗಿತ್ತು. ಅವರಿಗೆ ಸಾಹಿತ್ಯ ಅನ್ನೋದು ಹವ್ಯಾಸ ಆಗಿರಲಿಲ್ಲ, ಜೀವನ ಆಗಿತ್ತು, ಅದು ಅವರ ಆತ್ಮ ಆಗಿತ್ತು. ತೀರು ಹೋಗುವ ಆತ್ಮವನ್ನು ಹೇಳಿತು, ಬೇರೆ ಯಾವುದೇ ಸಂದರ್ಭದಲ್ಲಿ ಇರೋದು. ಸೊ ಹಾಗೆ ಈ ನೃತ್ಯ ಅನ್ನೋದು ಜಯರಾಜನಿಗೆ ಹವ್ಯಾಸ ಅಲ್ಲ, ಅಥವಾ ಜೀವನ. ಆಮೇಲೆ ನೃತ್ಯ ಅನ್ನೋದು ಜಯರಾಜನ ಪಾಲಿಗೆ ತನ್ನ ಭಾವನೆಗಳನ್ನ ಅಭಿವ್ಯಕ್ತಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ. ಅದು ಕೇವಲ ಒಂದು ಮಾಧ್ಯಮ ಅಲ್ಲ, ಅದು ತನ್ನ ತಂದೆಯ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಒಡ್ಡುವ, ತನ್ನ ವಿರೋಧವನ್ನು ಒಡ್ಡುವ, ತನ್ನ ಹೋರಾಟವನ್ನು ನಡೆಸುವ ಒಂದು ಸಾಧನವೂ ಕೂಡ ಆಗ್ತದೆ. ನೀನು ಯು ಡೋಂಟ್ ವಾಂಟ್ ಮೀ ಟು ಬಿಕಮ್ ಎ ಡಾನ್ಸರ್ ಅಂತ ಹೇಳ್ತೀಯಲ್ಲ, ಸರಿ ನಾನು ಡಾನ್ಸರ್ ಆಗೇ ತೀರ್ತೀನಿ ಅಂತಕ್ಕಂಥದ್ದು. ಈ ಡಾನ್ಸರ್ ಆಗೇ ತೀರ್ತೀನಿ. ಡಾನ್ಸ್ ಮಾಡೋದ್ರ ಮೂಲಕ, ನೃತ್ಯ ಮಾಡೋದ್ರ ಮೂಲಕ ನಾನು ನನ್ನ ಭಾವನೆಗಳನ್ನು ನಾನು ವ್ಯಕ್ತಪಡಿಸ್ತೇನೆ. ಜೊತೆಗೆ ನನ್ನ ತಂದೆ ವಿರುದ್ಧ ನನ್ನ ಉಗ್ರವಾದ ಹೋರಾಟವನ್ನು, ಪ್ರತಿರೋಧವನ್ನು ಒಡ್ತೇನೆ. ಐ ರೆಜಿಸ್ಟರ್ ಮೈ ಪ್ರೊಟೆಸ್ಟ್ ಅಗೇನ್ಸ್ಟ್ ಮೈ ಫಾದರ್ ಅಂತ ಹೇಳ್ತಾನೆ. ಅವನ ತಂದೆ ಅಮೃತ್ಲಾಲ್ ಹೇಳುವ ಒಂದು ಜೀವನ ಪದ್ಧತಿ ಅಥವಾ ಜೀವನ ವಿಧಾನ ಅವನು ತಳ್ಳಿ ಹಾಕ್ತಾನೆ. ಆ ತಳ್ಳಿ ಹಾಕೋದಕ್ಕೋಸ್ಕರ ಅವನು ಈ ನೃತ್ಯವನ್ನು ಒಂದು ಸಾಧನವನ್ನು ಆಗಿ ಬಳಸ್ಕೊಳ್ತಾನೆ. ನೃತ್ಯ ತನ್ನ ಮಗನಿಗೆ ಅಮೃತ್ಲಾಲ್ ಅಂದ್ಕೋತಾನೆ, ಇದೊಂದು ಗೀಳು, ಇದೊಂದು ಹವ್ಯಾಸ. ಎಷ್ಟು ದಿವಸ ನೃತ್ಯ ಮಾಡ್ತಾನೆ, ಡಾನ್ಸ್ ಮಾಡ್ತಾನೆ, ನಾನು ನೋಡ್ತೀನಿ. ಕೆಲವು ದಿವಸ ಆದ್ಮೇಲೆ ಇವತ್ತಂತಾನೆ ಸತ್ತು ಹೋಗ್ತದೆ, ಈ ಒಂದು ಗೀಳು ಹೊರಟು ಹೋಗ್ಬಿಡ್ತದೆ ಅಂತ ಅಂದ್ಕೊಂಡಿರ್ತಾನೆ. ಅದು ಹಾಗಾಗೋದಿಲ್ಲ, ಅವನಿಗೆ ಹೆಚ್ಚಿನ ಆಸಕ್ತಿ ಬರ್ತದೆ. ಆಮೇಲೆ ಜಯರಾಜನ ತಂದೆ ಒಡ್ಡಿದ ಸವಾಲನ್ನ ಸ್ವೀಕರಿಸುವ, ಅವನ ಸಲಹೆಯನ್ನ ಧಿಕ್ಕರಿಸುವ ಕೆಲಸವನ್ನ ಅವನು ತನ್ನ ನೃತ್ಯವನ್ನು ಮುಂದುವರಿಸುವ ಮೂಲಕ ಮಾಡ್ತಾನೆ. ಸಾಂಪ್ರದಾಯಿಕ ನೃತ್ಯದ ಬಗ್ಗೆ ಅವನಿಗೆ ಬಹಳ ಆಸಕ್ತಿ ಇರ್ತದೆ. ಅವನು ರತ್ನ ಎಂಬಾಕೆಯನ್ನು ಊಹಿಸ್ತಾನೆ. ರತ್ನ ಅವಳು ಡಾನ್ಸರ್, ಜಯರಾಜ್, ರತ್ನ, ಬೋತ್ ಆಫ್ ದೆಮ್ ಆರ್ ಡಾನ್ಸರ್ಸ್. ಅವರಿಬ್ಬರಲ್ಲಿ ಪ್ರೇಮ ಆಗ್ತದೆ. ಅವನು ಅವಳನ್ನ ಮದುವೆ ಆಗ್ತಾನೆ. ಅವಳು ಮದುವೆ ಆದ್ಮೇಲೆ ತಂದೆಗೆ ಹೇಳ್ತಾನೆ, ನೀನು ಹೆಂಡತಿ ಬೇಕಾದ್ರೆ ಡಾನ್ಸ್ ಮಾಡಿ, ನೀನು ಭಕ್ತಿ ಬೇಕಾದ್ರೆ ಡಾನ್ಸ್ ಮಾಡಲಿ, ಅವಳು ಡಾನ್ಸರ್ ಆಗಲಿ, ಏನ್ ಮಾಡಬೇಡ ಅಂತಾನೆ. ಯಾಕಂದ್ರೆ ಅವನಿಗೆ ಈ ಡಾನ್ಸ್ ಅನ್ನ ಒಪ್ಕೊಳ್ಳುವ ಮನಸ್ಥಿತಿನೇ ಅವನ ತಂದೆಗೆ ಇರೋದಿಲ್ಲ. ಈ
ಇದೆಲ್ಲ ವೇಶ್ಯರು ಮಾಡ್ತಕ್ಕಂಥದ್ದು. ವೇಶ್ಯರು ಟೆಂಪಲ್ದಲ್ಲಿ ಇರ್ತಾರೆ, ಅವರು ಇಡೀ ದೇವಸ್ಥಾನಗಳನ್ನ ಹಾಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಆಡ್ತಾರೆ. ಆದರೆ ಅನಿವಾರ್ಯ ಎನಿಸಿದಾಗ ಅವನು ತನ್ನ ಮಗನಿಗೆ ನೃತ್ಯ ಅಭ್ಯಾಸ ಮಾಡಲಿಕ್ಕೆ ಅವಕಾಶವನ್ನ ನೀಡ್ತಾನೆ. ಆದರೆ ನೃತ್ಯ ತನ್ನ ಮಗನ ಜೀವನ ಹಾಳು ಮಾಡ್ತದೆ, ಹಾಳು ಮಾಡಬಾರ್ದು, ಅದು ತನ್ನ ಕುಟುಂಬ ನಿರ್ವಹಣೆ ಮಾಡಿದಂಥ ಸ್ಥಿತಿಗೆ ತನ್ನ ಮಗನನ್ನ ತಳ್ಳಬಾರ್ದು ಎಂಬ ಚಿಂತೆ ತಂದೆಯನ್ನ ಅಮೃತಲಾಲನನ್ನ ಕಾಡಲಿಕ್ಕೆ ಶುರು ಮಾಡ್ತದೆ. ಒಬ್ಬ ತಂದೆಯಾಗಿ ಅವನು ತೋರುವ ಕಾಳಜಿ ಅತಾರ್ಕಿಕವಾದದ್ದು ಅಂತ ಅನಿಸೋದಿಲ್ಲ. ಹಿ ಥಿಂಕ್ಸ್ ಎಸ್ ಎ ಫಾದರ್. ನೃತ್ಯದಿಂದ ಸಾಕಷ್ಟು ಹಣ ಬರೋದಿಲ್ಲ, ಹೀಗಾಗಿ ಕುಟುಂಬದ ನಿರ್ವಹಣೆ ಕಷ್ಟವಾಗ್ತದೆ. ಅವನ ತನ್ನ ಪತ್ನಿಯ ದೃಷ್ಟಿಯಲ್ಲಿ ಬಿದ್ದು ಹೋಗ್ತಾನೆ, ಅಥವಾ ಪತ್ನಿ ಅವನನ್ನ ಬಹಳ ಕೀಡಾಗಿ ಕಾಣ್ತಾಳೆ ಅಂತಕ್ಕಂಥ ಭೀತಿ ಕೂಡ ಅಮೃತಲಾಲನಿಗೆ ಕಾಣಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಮಗನ ಆಸಕ್ತಿಯನ್ನ ಬೇರೆ ವಿಷಯದಲ್ಲಿ, ಸಂಗತಿಯಲ್ಲಿ ಹುಟ್ಟು ಹಾಗೆ ಏನ್ ಮಾಡಬೇಕು, ಏನು ಯೋಜನೆ ಹಾಕೋಬೇಕು ಅಂತ ಅವನು ಸಾಕಷ್ಟು ವಿಚಾರ ಮಾಡ್ತಾನೆ. ಆದ್ರೆ ಅವನು ಅಂದ್ಕೋತಾನೆ, ಈ ಡಾನ್ಸ್ ಅನ್ನೋದು ಒಂದು ಹಾಬಿ ಆಗ್ಬೇಕು, ಅಭ್ಯಾಸ ಆಗ್ಬೇಕು, ಅದೇ ವೃತ್ತಿ ಆಗ್ಬಾರ್ದು ಅಂತಕ್ಕಂಥದ್ದು ಇನ್ನೊಂದು ಅವನು ವಿಚಾರ. ಹಾಗೇನೆ ಗಂಡು ಸಾಂಪ್ರದಾಯಿಕ ನೃತ್ಯದಲ್ಲಿ ತೊಡಗಬಾರ್ದು, ಅದು ಶೋಭೆ ಆಗ್ತದೆ. ಮ್ಯಾನ್ ಶುಡ್ ನಾಟ್ ಬಿಕಮ್ ಎ ಡಾನ್ಸರ್. ಬಟ್ ನಾಟಕದ ಶೀರ್ಷಿಕೆ ಡಾನ್ಸ್ ಲೈಕ್ ಎ ಮ್ಯಾನ್, ನಾಟ್ ಡಾನ್ಸ್ ಲೈಕ್ ಎ ವುಮನ್ ಅಂತಕ್ಕಂಥದ್ದು. ಇಲ್ಲಿ ಒಬ್ಬ ಆಶಾ ತಾರಿ ಚೌಧರಿ ಅನ್ನೋರು ಒಂದು ಈ ನಾಟಕಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಸುಮ್ಮನೆ ಓದಿ ಹೇಳ್ತೇನೆ. ದ ಅಂಡರ್ಲೈಯಿಂಗ್ fear is obviously that dance could make him womanly, an effeminate man. The suggestion of homosexuality hovers near, although never explicitly mentioned. ಈ ನಾಟಕದಲ್ಲಿ ಸ್ವಲಿಂಗ ಕಾಮದ ಬಗೆಗೆ ನೇರ ಪ್ರಸ್ತಾಪ ಬರುವುದಿಲ್ಲ, ಅದರ ಕುರಿತು ಸೂಚ್ಯವಾಗಿ ಈ ಸ್ವಲಿಂಗ ಕಾಮದ ಬಗ್ಗೆ ಕೂಡ ಈ ನಾಟಕದಲ್ಲಿ ಚರ್ಚೆ ಆಗುತ್ತೆ. ನೃತ್ಯ ಮಾಡುವ ಮೂಲಕ ಗಂಡು ಕೆಟ್ಟದಾಗಿ ಕಾಣ್ತಾನೆ, ಅವನು ಎಫಿಮಿನೇಟ್ ಆಗಿ ಕಾಣ್ತಾನೆ, ಅವನು ಉಮಲ್ಲೆ ಆಗಿ ಕಾಣ್ತಾನೆ. ಇದು ಆದ್ರೆ ಅವನಿಗೆ ನಾಯಕನಿಗೆ ಜಯರಾಜನಿಗೆ ತಾನು ದೊಡ್ಡ ನೃತ್ಯ ಡಾನ್ಸರ್ ಆಗಬೇಕು ಅಂತಕ್ಕಂಥ ಒಂದು ಕನಸಿರ್ತದೆ. ಹೆಂಡತಿನೂ ಡಾನ್ಸ್ನಲ್ಲಿ ಆಸಕ್ತಿ ಇರ್ತದೆ ರತ್ನ. ಆದ್ರೆ ಆಕೆ ಏನು ವಿಚಾರ ಮಾಡ್ತಾಳೆ ಅಂತಂದ್ರೆ, ತನ್ನ ಮಾವನ ಜೊತೆ ಸೇರಿಕೊಂಡು ಗಂಡನ ಒಂದು ಸಹಜವಾದ ಪ್ರತಿಭೆ, ಆಸಕ್ತಿಯ ವಿರುದ್ಧ ಕೆಲಸ ಮಾಡ್ತಾಳೆ, ಅವನನ್ನು ಡಿಸ್ಕರೇಜ್ ಮಾಡ್ತಾಳೆ. ಅವನು ಡಾನ್ಸರ್ ಆಗಿ ಬೆಳಿಬಾರ್ದು, ನಾನು ಡಾನ್ಸರ್ ಆಗಿ ಬೆಳಿಬೇಕು ಅಂತಕ್ಕಂಥದ್ದು. ಈ ಪೈಪೋಟಿ ಈ ನಾಟಕದ ಇನ್ನೊಂದು ಕೇಂದ್ರ ಸಮಸ್ಯೆ. ಪೈಪೋಟಿ ಅಂತ ಏನಿಲ್ಲ ಇಲ್ಲಿ, ಅವನು ಹಿ ಡಿಂಟ್ ಫೈಟ್ ವಿತ್ ಕಂಪೀಟ್ ವಿತ್ ಹಿಸ್ ವೈಫ್. ಆದ್ರೆ ಅವಳಿಗೆ ಅನಿಸ್ತದೆ ಅಂತಂದ್ರೆ, ಗಂಡ ಒಬ್ಬ ದೊಡ್ಡ ಡಾನ್ಸರ್ ಆಗಿ ಬೆಳಿಬಾರ್ದು, ನಾನು ಬೆಳಿಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಅವನಿಗೆ ಡಾನ್ಸ್ನಲ್ಲಿ ಆಸಕ್ತಿ ಹಾಗೆ ಮಾಡಬೇಕು ಅಂತ ಹೇಳಿ ಆಕೆ ಮಾವನನ್ನು ಸೇರಿಕೊಂಡು ಅವನನ್ನು ಅಧೈರ್ಯಗೊಳಿಸ್ತಾಳೆ, ಡಿಸ್ಕರೇಜ್ ಮಾಡ್ತಾಳೆ. ಅವನು ಕೆಲವು ದಿನಗಳಲ್ಲಿ ಅವನಿಗೆ ಡಾನ್ಸ್ನಲ್ಲಿ ಆಸಕ್ತಿ ಹೋಗ್ಬಿಡ್ತದೆ. ಆಮೇಲೆ ಹೆಂಡತಿಗೆ ಎಲ್ಲ ಇನ್ವಿಟೇಷನ್ಸ್ ಶುರು ಮಾಡ್ತವೆ. ಪ್ರಾರಂಭದಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಡಾನ್ಸ್ ಪ್ರೋಗ್ರಾಮ್ ನೀಡ್ತಿರ್ತಾರೆ. ಇನ್ವಿಟೇಷನ್ ಕೇವಲ ಹೆಂಡತಿಗೆ ಬಂದು ಪತ್ನಿಗೆ ಬಂದು ಪತಿಗೆ ಬರೋದಿಲ್ಲ. ಹೀಗಾಗಿ ಅವನು ತೀವ್ರವಾದ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾನೆ, ಅವನು ಕುಡಿಲಿಕ್ಕೆ ಶುರು ಮಾಡ್ತಾನೆ, ಕುಟುಂಬದಲ್ಲಿ ಜಗಳ ಶುರು ಆಗ್ತದೆ, ಇತ್ಯಾದಿ ಇತ್ಯಾದಿ. ಈ ಮಧ್ಯದಲ್ಲಿ ಅವನಿಗೆ ಒಬ್ಬ ಮಗ ಮತ್ತು ಮಗಳು, ಇಬ್ಬರು ಮಕ್ಕಳು ಬರ್ತಾರೆ. ಶಂಕರ್ ಅನ್ನೋನು ಮಗ, ಆಮೇಲೆ ಇನ್ನೊಬ್ರು ಮಗಳನ್ನ ಡಾನ್ಸರ್ ಆಗಿ ಮಾಡಬೇಕು ಅಂತ ತಾಯಿಗೆ ಆಸೆ ಆಗ್ತದೆ, ರತ್ನಗೆ ಆಸೆ ಆಗ್ತದೆ. ಹೇಗಾದ್ರೂ ಮಾಡಿ ಮಗಳನ್ನ ದೊಡ್ಡ ಡಾನ್ಸರ್ ಮಾಡಬೇಕು, ನನಗಿಂತಲೂ ಹೆಚ್ಚು ದೊಡ್ಡ ಡಾನ್ಸರ್ ಆಗಬೇಕು, ಅವರಿಗೆ ಎಲ್ಲ ಪ್ರಶಸ್ತಿಗಳು ಬರಬೇಕು ಮತ್ತು ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಡಾನ್ಸ್ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬೇಕು, ಎಲ್ಲ ಪ್ರಶಸ್ತಿಗಳು ಅವರಿಗೆ ಬರಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವಳು ತನ್ನ ಮಗಳನ್ನ ಬೆಳೆಸಲಿಕ್ಕೆ ಶುರು ಮಾಡ್ತಾಳೆ. ಅವಳು
ನಾಟಕದಲ್ಲಿ ಆಸಕ್ತಿಯನ್ನ ಡಾನ್ಸ್ದಲ್ಲಿ ಆಸಕ್ತಿಯನ್ನ ತಾಳ್ತಾಳೆ. ಅವಳು ದೊಡ್ಡ ಡಾನ್ಸರ್ ಆಗಿ ಬೆಳೆದು ನಿಲ್ತಾಳೆ. ಆಮೇಲೆ ಅವಳು ವಿಶ್ವಾಸ ಅಂತಕ್ಕಂಥ ಒಬ್ಬ ಯುವಕರನ್ನ ಪ್ರೀತಿ ಮಾಡ್ತಾಳೆ. ಅವನು ಎಂಜಿನಿಯರ್ ಆಗಿರ್ತಾನೆ. ಅವನಿಗೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ, ಡಾನ್ಸ್ದಲ್ಲಿ ಆಸಕ್ತಿ ಇರೋದಿಲ್ಲ. ಅವನನ್ನು ಪ್ರೀತಿ ಮಾಡ್ತಾನೆ. ಇಲ್ಲಿ ನಾಟಕದ ಕೊನೆಯ ದೃಶ್ಯದಲ್ಲಿ ಬರ್ತಕ್ಕಂಥ ಕೆಲವು ಅತ್ಯಂತ ಮಹತ್ವದ ಸಾಲುಗಳನ್ನು ಓದಿ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಮಾತನಾಡಿಸ್ತೇನೆ. ಶಂಕರ್ ಮಗು, ಅವರ ರತ್ನ ಮತ್ತು ಜಯರಾಜರ ಮಗು ಶಂಕರ್. ಆ ಶಂಕರ್ನನ್ನ ನೋಡಿ ಜಯರಾಜ್ ಹೇಳ್ತಾನೆ, when he grows up I shall teach him how to dance the dance of Shiva. ಯಾಕಂದ್ರೆ ಅವನಿಗೆ ಡಾನ್ಸರ್ ಆಗ್ಲಿಕ್ಕೆ ಆಗುದಿಲ್ಲ. ಹೆಂಡತಿ ಅವನ ಆಸೆಯನ್ನ, ಅವನ ಆಕಾಂಕ್ಷೆಯನ್ನ, ಅವನ ಕನಸನ್ನ, ಅವನ ವೃತ್ತಿ ಜೀವನವನ್ನ ಅವನನ್ನ ಏಣಿಯಾಗಿ ಬಳಸಿಕೊಂಡು ಅವಳು ಯಶಸ್ಸಿನ ಕುದುರೆಯನ್ನ ಏರ್ತಾಳೆ. ಆಮೇಲೆ ಅವನನ್ನ ತಳ್ಳಿ ಬಿಡ್ತಾಳೆ. ಅವನನ್ನ ಬಳಸಿಕೊಂಡ ಹಾಗೆ ಕಾಣಲಿಕ್ಕೆ ಶುರು. ಅವಳು ತನ್ನ ಮಗಳಲ್ಲಿ ತನ್ನ ಯೌವನದ ದಿನಗಳನ್ನ, ತನ್ನ ತಾರುಣ್ಯದ ದಿನಗಳನ್ನ ಕಾಣಲಿಕ್ಕೆ ಶುರು ಮಾಡ್ತಾಳೆ. ತಾಯಿ ತಂದೆ ಈಗ ಮಗನಲ್ಲಿ ಸುಗುಸಿರ್ತಾನೆ. ಅವನಲ್ಲಿ ಆ ಕನಸುಗಳನ್ನು ಕಾಣಲಿಕ್ಕೆ ಶುರು ಮಾಡ್ತಾನೆ. ಅವ್ರು ಹೇಳ್ತಾನೆ, ಬೆಳೆದ ದೊಡ್ಡವನಾಗು, ನಿನ್ನನ್ನು ಡಾನ್ಸ್ ಅಂತ ಮಾಡ್ತೇನೆ. ಯಾವ ರೀತಿಯ ಡಾನ್ಸರ್ ಅಂತಂದ್ರೆ ದ ಡಾನ್ಸ್ ಆಫ್ ಎ ಶಿವ, ದ ಡಾನ್ಸ್ ಆಫ್ ಎ ಮ್ಯಾನ್ ಅಂತ. ಯಾವ ರೀತಿಯ ಡಾನ್ಸ್ ಅಂದ್ರೆ ಶಿವನ ನೃತ್ಯ ತಾಂಡವ ನೃತ್ಯ ಅಥವಾ ಒಬ್ಬ ಪುರುಷನ ನೃತ್ಯಗಳನ್ನು, ದ ಡಾನ್ಸ್ ಆಫ್ ಎ ಮ್ಯಾನ್, ನಾಟ್ ದ ಡಾನ್ಸ್ ಆಫ್ ಎ ವುಮನ್. And when he is ready, I will bring him to his grandfather and make him dance on his head. The thunder of the ಒಂದೇ ಬಿಡಿಸಿಕೊಟ್ಟಿದ್ದೆ. ನನ್ನ ಡಾನ್ಸನ್ನು ನೀನು ಹಾಳು ಮಾಡಿದೆ, ನನ್ನ ಜೀವನವನ್ನು ನೀನು ಹಾಳು ಮಾಡಿದೆ, ನನ್ನ ಆಸೆಗಳನ್ನು ನೀನು ಗಾಳಿಗೆ ತೂರಿದಿ, ನುಚ್ಚು ನೂರು ಮಾಡಿದೆಯಲ್ಲ. ನನ್ನ ಮಗ ಬೆಳೆದು ದೊಡ್ಡವನಾಗಲಿ, ಅವನನ್ನು ಇಲ್ಲಿ ತಗೊಂಡು ಬಂದು ಅವನು ನಿನ್ನ ತಲೆ ಮೇಲೆ ಡಾನ್ಸ್ ಮಾಡಬೇಕು. ಯಾವ ಡಾನ್ಸ್ ಮಾಡಬೇಕು ಅಂತಂದ್ರೆ ಶಿವ ತಾಂಡವ ನೃತ್ಯವನ್ನ ಅವನು ನನ್ನ ತಲೆ ಮೇಲೆ ಮಾಡಬೇಕು. ನೀನು ಸರ್ವನಾಶ ಮಾಡಬೇಕು. The Lord of dance, Shiva, beating his drum and trampling on the demon. ತನ್ನ ವಾದ್ಯವನ್ನು ನುಡಿಸುತ್ತಾ, ತಾಂಡವ ನೃತ್ಯ ಮಾಡುತ್ತಾ, ರಾಕ್ಷಸರನ್ನು ಕೊಂದು ಹಾಕುವ ಹಾಗೆ, ಶಿವ ರಾಕ್ಷಸನ್ನು ಕೊಂದು ಹಾಕುವ ಹಾಗೆ ನೀನು ನಿನ್ನ ಅಜ್ಜನನ್ನು ಕೊಲ್ಬೇಕು ಅಂತ. ಅದೇ ಹೊತ್ತಿಗೆ ತಾಯಿ ಬರ್ತಾಳೆ, ರತ್ನ. ಇವರ ಜಯರಾಜನ್ ಕೇಳ್ತಾಳೆ, ಹೌ ಈಸ್ ಅವರ್ ಲಿಟಲ್ ಲಾರ್ಡ್ ಆಫ್ ಡಾನ್ಸ್? ನಮ್ಮ ಯುವರಾಜ, ನೃತ್ಯ ಯುವರಾಜ ಹೇಗಿದ್ದಾನೆ ಅಂದಾಗ ಅವನು ಆ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಸಮಯ ಇಲ್ಲ. ಸೊ ರತ್ನ ಗಂಡನನ್ನ ಏಣಿಯಂತೆ ಬೆಳೆಸಿಕೊಂಡು ಅವರಿಂದ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಂಡು ಯಶಸ್ಸಿನ ಕುದುರೆಗೇರಿ ಒದ್ದಾಡ್ತಾಳೆ. ತನ್ನ ನೃತ್ಯವನ್ನ ಭಕ್ತಿಗೆ ದಾರಿ ಎರೆದ ಪತಿಯನ್ನ ಕೀಳಾಗಿ ಕಾಣ್ತಾಳೆ. ಎಷ್ಟು ಕೀಳಾಗಿ ಕಾಣ್ತಾಳೆ ಅಂದ್ರೆ ಅವನನ್ನ ತನ್ನ ಹಾಸಿಗೆ ಬರಲಿಕ್ಕೆ ಅವಳು ಬಿಟ್ಟು ಕೊಡೋದಿಲ್ಲ. ಹೇಳ್ತಾಳೆ, ಡೋಂಟ್ ಕಮ್ ಅಂಡ್ ಸ್ಲೀಪ್ ಇನ್ ಮೈ ಬೆಡ್. ನನ್ನ ಹಾಸಿಗೆಯಲ್ಲಿ ನೀನು ಮಲಗಬೇಡ, ಯಾಕೆಂದ್ರೆ ನಿನ್ನ ಮೈಯಿಂದ ದುರ್ನಾತ ಬರುತ್ತದೆ. ಬಿಕಾಸ್ ಯು ಸ್ಟಿಂಕ್. ಆವಾಗ ಹೇಳ್ತಾಳೆ, ಯು ಆರ್ ಇನ್ ನೋ ಕಂಡೀಷನ್ಸ್ ಟು ಸ್ಲೀಪ್ ನೆಕ್ಸ್ಟ್ ಟು ಯು ಸ್ಟಿಂಕ್. ನಿನ್ನ ಮೈಯಿಂದ ದುರ್ನಾತ ಬರ್ತದೆ, ನಿನಗೆ ಯೋಗ್ಯತೆ ಇಲ್ಲ ನನ್ನ ಪಕ್ಕದಲ್ಲಿ ಬರಲಿಕ್ಕೆ. ಈ ರೀತಿ ಹೇಳ್ತಕ್ಕಂಥ ಹೆಂಡತಿರು. ಆಗ ಅವನು ಹೇಳ್ತಾನ, ಹೌದು, ನನ್ನ ಮೈಯಿಂದ ದುರ್ನಾತ ಬರ್ತದೆ, ನಿನ್ನ ಮೈಯಿಂದ. ಅಂಡ್ ಯು ವಿತ್ ಯುವರ್ ಸ್ಮೆಲ್ ಆಫ್ ಜಸ್ಮಿನ್ ಅಂಡ್ ಚೀಪ್ ಅತ್ತರ್ ಬಳಸ್ತಿಯಲ್ಲ, ವಿವಿಧ ಸಂಗತಿಗಳನ್ನು, ವಸ್ತುಗಳನ್ನು ಬಳಸ್ತಿಯಲ್ಲ, ನಿನ್ನ ಮೈಯಿಂದ ಒಂದು ದುರ್ನಾತ ಪ್ರಕ್ರಿಯೆಯನ್ನು ಕಲ್ಪನೆ. ಸೊ ಈ ಪತಿ ಪತ್ನಿಯರ ನಡುವಿನ ಸಂಬಂಧ ನಾಟಕದಲ್ಲಿ ಸುಧಾರಿಸುವುದಿಲ್ಲ. ಇಬ್ಬರ ಕನಸು, ಇಬ್ಬರ ಗುರಿ ಒಂದೇ ಆಗಿದ್ರೂ ಕೂಡ ರತ್ನಾಗೆ ತನ್ನ ಗಂಡ ನರ್ತನಕನಾಗೋದು, ಡಾನ್ಸರ್ ಆಗೋದು ಬೇಕಾಗಿರೋದಿಲ್ಲ. ತನ್ನ ಗುರಿ ಸಾಧನೆಗೆ ಅವರನ್ನ ಕೇವಲ ಏಣಿಯನ್ನಾಗಿ ಅವಳು ಬಳಸ್ಕೊತಾಳೆ.
ಪತ್ನಿಯ ಸೌಂದರ್ಯವನ್ನು ಜಯರಾಜ್ ಮೆಚ್ಚಿಕೊಳ್ತಾನೆ. ಹಿ ಮ್ಯಾರಿಡ್ ಹರ್ ಬಿಕಾಸ್ ಶಿ ಲುಕ್ಡ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಅವಳ ರೂಪದ ಬಗೆಗೆ ಅವನಿಗೆ ಖೇದ ಇದೆ. ನಿನಗೆ ಇಷ್ಟು ದೇವರು ಒಳ್ಳೆಯ ರೂಪ ಕೊಟ್ಟಿದ್ದಾನೆ, ಬಟ್ ಈ ರೂಪವನ್ನು ನೀನು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ, ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ. ಹೆಂಡತಿಯನ್ನು ನೋಡಿದಾಗ ಇನ್ನೊಂದು 4-5 ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. 8 ಗಂಟೆ ಆಗಿದೆ, ಸಮಯ ನೋಡಿದ್ದೇನೆ. ವಾಟ್ ಎ ಬ್ಯೂಟಿ ಯು ಆರ್. ಈಸ್ ದಟ್ ವೈ ಯು ಲೈಕ್ ಟು ಡಾನ್ಸ್, ಟು ಹ್ಯಾವ್ ಮೆನ್ admire your sex. ಸೌಂದರ್ಯ, ಅದ್ಭುತವಾದ ರೂಪವತಿ ನೀನು, ಅದಕ್ಕಾಗಿಯೇ ನೃತ್ಯ ಮಾಡಬೇಕು ಅಂತ ಅನ್ಕೋತೀವಿ. ಯಾಕಂದರೆ ಪುರುಷರು ಬಂದು ನಿನ್ನ ಶರೀರದ ಅಂಗಾಂಗಗಳನ್ನು ನೋಡಬೇಕಲ್ಲ ಅಂತಕ್ಕಂಥ ಒಂದು ವ್ಯಂಗ್ಯ ವ್ಯಕ್ತವಾಗ್ತದೆ. ಅವಾಗ ಅವನಂತಾಳೆ, ಐ ವಿಶ್ ಯು ವುಡ್ ಡೂ ಸಮಥಿಂಗ್ ಯೂಸ್ಫುಲ್ ಬಿಫೋರ್ ಇಟ್ ಇಸ್ ಟು ಲೇಟ್. ಏನಾದರೂ ಪ್ರಯೋಜನಕ್ಕೆ ಬರುವಂಥದ್ದು ಮಾಡು ಅಂತ ಹೇಳ್ತಾನೆ. ನನ್ನ ಮಾತಿನ ಕೊನೆ, ತಡ ಮಾಡದೆ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು ಏನಾದರೂ ಮಾಡು. ಅವಾಗಂತ ನಾವು ಏನಾದರೂ ಮಾಡು, ಡಾನ್ಸರ್ ಆಗ್ಬೇಡ ಅಂತಲ್ವೇ. ನೀನು ನನಗೆ ಬೇರೆ ಉದ್ಯೋಗ ಮಾಡಂತೀನಿ. ನೀನು ಡಾನ್ಸರ್ ಆಗಬೇಕು, ನಾನು ನಿನ್ನ ಮುಂದೆ ಕೊಳಲು ಓದ್ಬೇಕಾ, ತಬಲಾ ಬಾರಿಸ್ಬೇಕಾ, ಪೇಟಿ ಕೊಡಿಸ್ಬೇಕಾ, ಅಥವಾ ಕೊರಿಯೋಗ್ರಫಿ ಮಾಡಬೇಕಾ, ಅಥವಾ ನಾನು ಕುರ್ಚಿಗಳನ್ನು ಇಡಬೇಕಾ, ಮೇಜ್ಗಳನ್ನು ಇಡಬೇಕಾ, ಲೈಟ್ ಆನ್ ಆಫ್ ಮಾಡಬೇಕಾ? ಇದೆಲ್ಲ ನೀನು ಬಯಸೋದು. ಏನಾದರೂ ಮಾಡುವಂತೆ, ಏನಾದರೂ ಮಾಡಬೇಕಾಗಿಲ್ಲ, ನಾನು ಡಾನ್ಸರ್ ಆಗಬೇಕು, ನೀನು ನಾನು ಸರ್ವನಾಶ ಮಾಡಿದ್ದೀನಿ, ನನ್ನ ಕನಸನ್ನು ರುಚಿ ಅವಳಂತ. ಆಯಿತು, ಸರಿ, ನಾನು ಏನು ಮಾಡಬೇಕು ನನಗೆ? ಅವನು ಹೇಳ್ತಾನೆ, ಹಿಂದಿರುಗಿಸು, ಹಿಂದಿರುಗಿಸು. ಕ್ಷಮಿಸಬೇಕು, ಇನ್ನೊಂದು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಕಡೆ ಬಂದಿದ್ದು ಡಿಸ್ಕನೆಕ್ಟ್ ಆಯಿತು. ಅವನು ಹೇಳ್ತಾನೆ, ನೀನು ನನ್ನ ಸ್ವಾಭಿಮಾನವನ್ನು, ನನ್ನ ಆತ್ಮಗೌರವವನ್ನು ನೀನು ಹಿಂದಿರುಗಿಸು ಅಂತ ಅವನು ನಾಟಕದ ಕೊನೆಗೆ ಜಯರಾಜನ ಮಾತು ನಾಟಕದ ಕೊನೆಗೆ ಜಯರಾಜನ ಮನೆಯನ್ನು ಕೆಡವಿ ಬಂಗಲೆಯನ್ನು ಕಟ್ಟಲಾಗ್ತದೆ. ನಂತರ ಅದು ಬಹುಮಾಡಿ ಕಟ್ಟಡವಾಗಿ ಮಾರ್ಪಾಡುವಂಥದ್ದು. ಜಯರಾಜ್ ರತ್ನರ ಒಬ್ಬಳೆ ಮಗಳು ವಿಶ್ವಾಸ್ ನನ್ನ ಲಗ್ನವಾಗಿ ಗರ್ಭವತಿ ಆಗ್ತಾಳೆ. ಕೊನೆಗೆ ಜಯರಾಜ್ ಕಾಟಿನ ಮೇಲೆ ಬಹಳ ಕ್ಷೀಣವಾಗಿ ಬಿದ್ದಿರ್ತಾನೆ. ಅವನ ಆರೋಗ್ಯ ಹದಗೆಟ್ಟಿರ್ತದೆ. ಆ ಮನೆಯ ಮುಂದೆ ಒಂದು ಗೋಲ್ಮಹರ್ ಮರ ಇರ್ತದೆ. ಅದನ್ನು ಕಡಿದು ಹಾಕುವ ಒಂದು ದೃಶ್ಯ ಇದೆ. ಅದು ಒಂದು ದೊಡ್ಡ ಮೆಟಾಫರ್. ಯಾಕಂದರೆ ಜನರಿಗೆ ಓಡಾಡಲಿಕ್ಕೆ ಅಡ್ಡಿಪಡಿಸ್ತದೆ ಎಂಬ ಕಾರಣಕ್ಕಾಗಿ ಆ ಗಿಡವನ್ನು ಕಡಿದು ಹಾಕ್ತಾರೆ. ಅದೊಂದು ದೊಡ್ಡ ರೂಪಕ. ಅದು ಜಯರಾಜನ ಕನಸುಗಳು, ಆಸೆ, ಆಕಾಂಕ್ಷೆ ನುಚ್ಚುನೂರು ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈ ಒಂದು ಮೆಟಫರ್ ಭಾಳ ಸಮರ್ಥವಾಗಿ ವ್ಯಕ್ತಪಡಿಸ್ತದೆ ಅಂತ ನಾನು ಹೇಳ್ತೇನೆ. ಈಗ ಹೇಳಿದಾಗೆ ನಾಟಕದ ಕೊನೆಯ ಮಾತು ಕೂಡ ಡಾನ್ಸ್ಗೆ ಸಂಬಂಧಪಟ್ಟಿದ್ದು. ತಾಯಿ ತನ್ನ ಡ್ಯಾನ್ಸವನ್ನು, ತನ್ನ ಮಗಳ ಡ್ಯಾನ್ಸವನ್ನು, ಅವರಿಬ್ಬರು ಸೇರಿ ಮಾಡ್ತಕ್ಕಂಥ ಡ್ಯಾನ್ಸವನ್ನು ನೆನಪು ಮಾಡೋದ್ರ ಮೂಲಕ ಈ ನಾಟಕ ಮುಕ್ತಾಯ ಆಗ್ತದೆ. ಒಟ್ಟಲ್ಲಿ ಹೇಳಬೇಕಂತಂದರೆ ಮಹೇಶ್ ದತ್ತಾನಿ ಭಾರತದ ಅತ್ಯಂತ ಮಹತ್ವದ ನಾಟಕಕಾರರಲ್ಲಿ ಒಬ್ಬರು. ಅವರು ಈಗಲೂ ಕೂಡ ನಾಟಕಗಳನ್ನು ಬರಿತಾ ಇದ್ದಾರೆ. ಈ ಹೋಮೋಸೆಕ್ಸುವಾಲಿಟಿ ಬಗೆಗೆ ಮತ್ತು ಜೆಂಡರ್ ಬಗೆಗೆ, ಈ ಬೇರೆ ಬೇರೆ ಸಮಕಾಲೀನ ಸಾಮಾಜಿಕ ಕಲ್ಯಾಣಗಳ ಬಗ್ಗೆ, ಸಮಸ್ಯೆಗಳ ಬಗೆಗೆ ಅವರು ರಂಗಭೂಮಿಯ ಮೇಲೆ ಹೆಚ್ಚು ಚರ್ಚೆಯನ್ನು ಮಾಡ್ತಾರೆ. ಈ ರೀತಿಯ ಕೆಲಸವನ್ನು ಬೇರೆ ನಾಟಕಕಾರರು ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ನಾಟಕದ ಬಗೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅರವಿಂದ್ ಕುಲಕರ್ಣಿಯವರಿಗೆ ಮತ್ತು ನನ್ನ ಮಾತುಗಳನ್ನು ಕೇಳಿದ ಎಲ್ಲ ಹಿರಿಯರಿಗೆ, ಕಾಕಡಿಕಿ ಸರ್ ಇದ್ದಾರೆ, ಅನಿತಾ ಮೇಡಮ್ ಅವರಿದ್ದಾರೆ, ಅರವಿಂದ್ ಇದ್ದಾರೆ, ಬೇರೆ ಬೇರೆ ಸಾಕಷ್ಟು ಜನ ಹಿರಿಯರು ನನ್ನ ಮಾತುಗಳನ್ನು ಕೇಳಿದ್ರಿ. ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.